ಬಳಕೆ, ಶಾಸ್ತ್ರಜ್ಞಾನ ಯಾವುದು ಉಂಟು ಯಾವುದಿಲ್ಲ ಅಂತಹ ಪ್ರಕಾಂಡ ಪಂಡಿತರು ಉಡುಪಿಯ ಹೆಸರನ್ನು ಬುದ್ಧಿಮತ್ತೆಯ ಸಾರಸ್ವತ ಲೋಕದಲ್ಲಿ, ಸಾಂಸ್ಕೃತಿಕ ಲೋಕದಲ್ಲಿ, ವೈದಿಕ ಲೋಕದಲ್ಲಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯ ನೆಲೆಗಟ್ಟಿನಲ್ಲಿ ಗುರುತಿಸಿಕೊಳ್ಳಬಲ್ಲ ಬಹು ಕಡಿಮೆಯಾಗಿ ಗುರುತಿಸಲ್ಪಟ್ಟ ಬಹುಶ್ರುತ ವಿದ್ವಾಂಸರು, ಮಹೋಪಾಧ್ಯಾಯ ಶತಾವಧಾನಿ ಉಡುಪಿ ರಾಮನಾಥ ಆಚಾರ್ಯರು, ಡಾಕ್ಟರೇಟ್ ಪದವಿ ಪುರಸ್ಕೃತರು, ಸರಳ ಸಜ್ಜನರು. ನಾವು ಇಂತಹ ರಾಮನಾಥ ಆಚಾರ್ಯರು ಅತ್ಯಂತ ಎಳೆಯ ವಯಸ್ಸಿನಲ್ಲಿ ಅತ್ಯಂತ ಹಿರಿಯರಿಗೂ ಕೂಡ ಶಾಸ್ತ್ರವನ್ನು ಇದಮಿತ್ತಂ ಅನ್ನುವ ರೀತಿಯಲ್ಲಿ ವಿವರಿಸಬಲ್ಲ ಆಳವಾದ ಅಧ್ಯಯನವನ್ನು ಹೊಂದಿದವರು. ಅವರ ಮಾತುಗಳಲ್ಲಿ, ಕೃತಿಗಳಲ್ಲಿ ಇದನ್ನು ಕಾಣಬಹುದು. ಒಂದೇ ಒಂದು ಏಕಾದಶಿಯನ್ನು ಬಿಡದ ಉಪವಾಸ, ನಿತ್ಯ ಕೃಷ್ಣ ದರ್ಶನ ಮುಂತಾದ ಅವರ 10 ಹಲವು ವೈಶಿಷ್ಟ್ಯಗಳ ನಡುವೆ ಪೂಜ್ಯ ಶ್ರೀಪಾದರ ಮೇಲಿನ ಅತೀವವಾದ ಗೌರವ, ಆದರ, ಅಭಿಮಾನಗಳಿಂದ ಶಿಬಿರದಲ್ಲಿ ಸೇರಿರುವಂತಹ ಹಿಂದೂ ಕುಟುಂಬಗಳಿಗೆ ಈ ಮಾಹಿತಿಯನ್ನು ತಾನು ಹಂಚಬೇಕು ಅನ್ನುವ ಆಸಕ್ತಿಯಿಂದ ಪರ್ವ ಸಮೀಕ್ಷಾಗಳಂತಹ ಗ್ರಂಥಗಳನ್ನು ಪ್ರಕಟಿಸಿದ ಬಹು ಮೇಧಾವಿ ಮತ್ತು ಬಹು ಸರಳ ಜೀವಿ ಡಾಕ್ಟರ್ ರಾಮನಾಥ ಆಚಾರ್ಯ ಅವರನ್ನು ಶಿಬಿರದ ಪರವಾಗಿ ಗೌರವಾದರ ಪುರಸ್ಸರ ಸ್ವಾಗತಿಸ್ತಾ ಇದ್ದೇನೆ. ಅವರು ನಾಗರ ಪಂಚಮಿಯನ್ನು ನಮ್ಮೆದುರು ತೆರೆದಿಡಬೇಕು ಅಂತ ವಿನಂತಿ ಮಾಡ್ತೇನೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೈ. ಎಲ್ಲರಿಗೂ ವಂದನೆಗಳು. ನಾಗರ ಪಂಚಮಿ, ನಾಗ ಸಮೀಕ್ಷೆ. ನಾಗನ ಬಗ್ಗೆ ಈಗಾಗಲೇ ನಮಗೆ ಗೊತ್ತಿರುವಂತೆ ನಾಗರ ಪಂಚಮಿ ಅಂತ ಒಂದು ಹಬ್ಬ, ಮತ್ತೊಂದು ಹಬ್ಬ ಸುಬ್ರಹ್ಮಣ್ಯ ಷಷ್ಠಿ ಅಂತ. 2 ಹಬ್ಬಗಳು ನಮಗೆ ಸಿಗ್ತವೆ. ಇದನ್ನು ತುಂಬ ಜನ ಒಂದಾಗಿ ಮಾಡಿಕೊಳ್ಳುತ್ತಾರೆ, ಕನ್ಫ್ಯೂಸ್ ಮಾಡಿಕೊಳ್ಳುತ್ತಾರೆ. ನಾಗಪಂಚಮಿ ನಡೆಯುವುದು ಶ್ರಾವಣದಲ್ಲಿ, ಸುಬ್ರಹ್ಮಣ್ಯ ಷಷ್ಠಿ ಬರುವುದು ಮಾರ್ಗಶಿರದಲ್ಲಿ. ನಿಮಗೆ 12 ತಿಂಗಳು ಗೊತ್ತಿರಬಹುದು. ನಮ್ಮದು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ ಅಂತ. ಹೀಗಾಗಿ ಶ್ರಾವಣದ ಪಂಚಮಿಯಲ್ಲಿ ಆಗುವಂಥದ್ದು ನಾಗರ ಆರಾಧನೆ, ಮಾರ್ಗಶಿರದಲ್ಲಿ ಬರುವಂಥದ್ದು ಸುಬ್ರಹ್ಮಣ್ಯನ ಪೂಜೆ. ಇಲ್ಲಿ 4 ಜನ ದೇವರ ರೂಪಗಳಿವೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ಇದು ತಿಳ್ಕೊಳ್ಬೇಕು ನಾವು. ವಾಸುದೇವನ ಹೆಂಡತಿ ಹೆಸರು ಮಾಯಾ ಅಂತ, ಹಾಗಾಗಿ ಮಾಯಾಪತಿ. ಅವನ ಕೆಲಸ ಮೋಕ್ಷವನ್ನು ಕೊಡುವುದು. ಬಿಳಿ ಇರ್ತಾನವ, ಚಕ್ರಶಂಖ ಗದಾ ಪದ್ಮ ಧರಿಸಿರ್ತಾನೆ, ನಮ್ಮ ತಲೆಯಲ್ಲಿ ಇರ್ತಾನವನು ನಿಜವಾಗಿ. 2ನೇವ ಸಂಕರ್ಷಣ ಅಂತ, ಇವ ಕೆಂಪಿದ್ದಾನೆ. ಇವನ ಕೈಯಲ್ಲಿ ಚಕ್ರಶಂಖ ಹಿಡಿದು ಹಲ ಮುಸಲ 2 ಇಟ್ಕೊಂಡಿದ್ದಾನೆ. ಇವನು ನಮ್ಮ ಕಾಲಿನಲ್ಲಿ ಇರ್ತಾನೆ ನಮ್ಮನ್ನು ಹೊತ್ಕೊಳ್ಳಿಕ್ಕೆ. 3ನೇವ ಪ್ರದ್ಯುಮ್ನ ಅಂತ, ಹಳದಿ ಇದ್ದಾನೆ. ಅವನ ಕೈಯಲ್ಲಿ ಚಕ್ರಶಂಖ ಮತ್ತು ಬಿಲ್ಲು ಬಾಣ ಇದೆ. ಸಂಕರ್ಷಣ ಲಯ ಮಾಡಲಿಕ್ಕಾದರೆ ಇವ ಸೃಷ್ಟಿಪ್ರದನು, ಸೃಷ್ಟಿಕರ್ತೃ ಇದ್ದಾನೆ. ಅವನು ನಮ್ಮ ಬಲಕೈಯಲ್ಲಿ ಇರ್ತಾನೆ. ಎಡಕೈಯಲ್ಲಿರುವವನು ಅನಿರುದ್ಧ, ಅವನು ಶಾಂತಿ ಎನ್ನುವುದು ಅವನ ಹೆಂಡತಿ ಹೆಸರು. ಕಪ್ಪಿದ್ದಾನೆ, ಕೈಯಲ್ಲಿ ಚಕ್ರಶಂಖದೊಟ್ಟಿಗೆ ಕತ್ತಿ ಮತ್ತು ಚರ್ಮ ಡಾಲ್ ಹಿಡ್ಕೊಳ್ಳುತ್ತಾನೆ. ಇವನು ಸ್ಥಿತಿಕಾರಕ, ನೋಡಿಕೊಳ್ಳುವವನಿದ್ದಾನೆ. ಇವ ನಮ್ಮ ಎಡಕೈಯಲ್ಲಿದ್ದಾನೆ. ಹೀಗೆ ನಮ್ಮ ದೇಹದಲ್ಲಿ 4 ಜನರು 4 ಕಡೆ ಇದ್ದಾರೆ. ನಡುಗುಡಿಯಲ್ಲಿ ನಾರಾಯಣ ಇದ್ದಾನೆ. ಹೀಗಾಗಿ ದೇವರು ನಮ್ಮ ದೇಹದಲ್ಲಿರುವ 5 ಪ್ರಕಾರಗಳು, 5 ಕೆಲಸ ಮಾಡುವವರು ಪ್ರಧಾನರಿದ್ದಾರೆ. ಅವನ ಹೆಸರು ನಾರಾಯಣ ಅಂತ, ಹೆಂಡತಿ ಹೆಸರು ಲಕ್ಷ್ಮೀ ಅಂತ. ಹೀಗೆ ಲಕ್ಷ್ಮೀನಾರಾಯಣರು ಇದ್ದಾರೆ ಒಳಗೆ, ಸುತ್ತ ಇವರು ಇದ್ದಾರೆ ದೇವರ ರೂಪಗಳು ಅಂತ. ಹಾಗಾಗಿ ಸಂಕರ್ಷಣ ಎನ್ನುವವ ಕೆಂಪು ರೂಪದವ, ಅವ ಹಾವುಗಳ ಒಳಗೆ ಇರತಕ್ಕ ಪೂಜೆಯ ಭಗವಂತನ ರೂಪ. ಪ್ರದ್ಯುಮ್ನ ಎನ್ನುವವ
ಅವ ಸ್ಕಂದನ ಒಳಗಿರತಕ್ಕಂತಹ ರೂಪ. ಹೀಗಾಗಿ ಇವರಿಬ್ಬರ ವ್ಯತ್ಯಾಸವನ್ನು ನಾವು ಗುರುತಿಸಬೇಕು. ಸ್ಕಂದ ಅಂದರೆ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಅಂದರೆ ಶಿವನ ಮಗ. ಹಾವುಗಳಲ್ಲಿ ಶ್ರೇಷ್ಠನಾದವ ಶೇಷ, ನೆಲವನ್ನು ಹೊತ್ತುಕೊಳ್ಳುವವ, ಅನಂತ ಅಂತ ಕರೀತಾರೆ, ಭೂಧರ ಅಂತ ಹೇಳುತ್ತಾರೆ. ಇವನು ದೇವರ ಹಾಸಿಗೆ ಇದ್ದಾನೆ, ಹಾಸುಗೆ ಇದ್ದಾನೆ, ಅನಂತಾಸನ ಅಂತ. ದೇವರು ಕೂತ್ಕೊಳ್ಳುವುದು ಅನಂತನ ಮೇಲೆ. ಅವನು ಹಿಂದಿನ ಶಿವ, ಇವತ್ತಿನ ಶೇಷ. ಬಹಳ ವಿಚಿತ್ರವಾದ ಒಂದು ವಿಷಯ. ಇವತ್ತು ನಮ್ಮ ಮೂಗಿನಲ್ಲಿ ಕೆಲಸ ಮಾಡುವವ ಯಾರಿದ್ದಾನೆ, ಪ್ರಾಣ ಅಂತ, ವಾಯುದೇವರು ಅಂತ ಹೇಳ್ತಾರಲ್ಲ, ಅವನು ನೆಕ್ಸ್ಟ್ ಕಲ್ಪದಲ್ಲಿ ಬ್ರಹ್ಮನಾಗ್ತಾನೆ, ದೇವರ ನಾಭಿಯಲ್ಲಿ ಹುಟ್ಟಿ ಬರ್ತಾನೆ. ಇವತ್ತು ಯಾರು ಬ್ರಹ್ಮ ಇದ್ದಾನೆ ಸೃಷ್ಟಿಕರ್ತ, ಅವ ಹಿಂದಿನ ಕಲ್ಪದಲ್ಲಿ ಪ್ರಾಣನಿದ್ದ. ಕೆಲವರಿಗೆ ಎರಡೆರಡು ಪೋಸ್ಟ್ ಸಿಗ್ತದಲ್ಲ, ಹಾಗೆ ವಾಯುವಿಗೆ ಮತ್ತು ಬ್ರಹ್ಮನಿಗೆ ಎರಡು ಪೋಸ್ಟ್. ಈಗ ಉಸಿರಾಟದ ದೇವತೆ, ಮುಂದೆ ಸೃಷ್ಟಿಯ ದೇವತೆ ಬ್ರಹ್ಮ. ಹಾಗೆಯೇ ಶಿವನಿಗೂ ಎರಡು ಪೋಸ್ಟ್. ಈಗ ಶಿವ ಇದ್ದಾನೆ, ದೇವರ ಪೀಠದ ಸೇವೆ ಮಾಡ್ತಾನೆ, ಮುಂದೆ ಶೇಷನಾಗ್ತಾನೆ, ದೇವರ ಹಾಸಿಗೆ ಆಸನನಾಗಿ ಬರ್ತಾನೆ. ಹೀಗೆ ಇವರಿಬ್ಬರು ಎರಡೆರಡು ರೋಲ್. ಮತ್ತು ಯಾರಿಗೂ ಹಾಗಿಲ್ಲ. ಗರುಡನಿಗೆ ಒಂದೇ ಗರುಡ ಸೇವೆ ಅಂತ, ಇಂದ್ರನಿಗೆ ಒಂದೇ, ಅಗ್ನಿಗೆ ಒಂದೇ, ಯಮನಿಗೆ ಒಂದೇ. ಇವರಿಗೆಲ್ಲ ಎರಡು ಪಾತ್ರ ಇಲ್ಲ, ಎರಡು ರೋಲ್ ಇಲ್ಲ. ಇದು ಕಡ್ಡಾಯವಾಗಿ ಶಿವನಿಗೆ ಮತ್ತು ಬ್ರಹ್ಮನಿಗೆ ಮಾತ್ರ ಇರುವಂಥದ್ದು ಪೋಸ್ಟ್. ಶಿವ ನೆಕ್ಸ್ಟ್ ಶೇಷ, ಪ್ರಾಣ ನೆಕ್ಸ್ಟ್ ಬ್ರಹ್ಮ. ಇದೆರಡು. ಇದು ತುಂಬ ಮಾತುಗಳಿವೆ ಇಲ್ಲಿ, ಇಷ್ಟು ಸಾಕು ನಿಮಗೆ. ಹೀಗಾಗಿ ಇಲ್ಲಿ ಶೇಷ ಅಂದರೆ ಶಿವ ಇದ್ದಾನೆ ಹಿಂದಿನದ್ದು, ಅವನೊಳಗಿರುವವ ಸಂಕರ್ಷಣ ಪೂಜೆಗೆ. ಅದರಿಂದ ಡಿಫರೆಂಟ್ ಶಿವನ ಮಗ. ಶಿವ ಬೇರೆ, ಶಿವನ ಮಗ ಬೇರೆ. ಶಿವ ಶೇಷನಾಗ್ತಾನೆ, ಅವ ಮಗ ಸುಬ್ರಹ್ಮಣ್ಯ ಅವ ಬೇರೆ ಇದ್ದ. ಆದ್ದರಿಂದ ಸುಬ್ರಹ್ಮಣ್ಯನ ಪೂಜೆ ಬೇರೆಯೇ, ನಾಗನ ಪೂಜೆ ಬೇರೆಯೇ. ನಾಗನಲ್ಲಿ ನಾನು ಯಾರು ಅಂತ ಕೃಷ್ಣ ಹೇಳುತ್ತಾನೆ, ತನ್ನ ವಿಭೂತಿ, ತನ್ನ ವಿಶೇಷ ಸ್ಥಾನ. ಅನಂತಶ್ಚಾಸ್ಮಿ ನಾಗಾನಾಂ ಅಂತ. ನಾಗಗಳಲ್ಲಿ ನಾನು ಅನಂತ ಇದ್ದೇನೆ, ಶೇಷ ಇದ್ದೇನೆ, ನೆಲ ಹೊತ್ತವನಿದ್ದೇನೆ ಅಂತ ಹೇಳ್ತಾನೆ. ಆದ್ದರಿಂದ ನಾಗರ ಪಂಚಮಿ ಎಂದು ನಾವು ಪೂಜೆ ಮಾಡುವುದು ಪ್ರಧಾನವಾಗಿ ಶೇಷನನ್, ಅಂದರೆ ಹಿಂದಿನ ಶಿವನನ್. ಅನಂತ ಹೇಗಿರುತ್ತಾನೆ, ಭೂಧರ ಹೇಗೆವ, ಇಡೀ ಬ್ರಹ್ಮಾಂಡವನ್ನು ಹೊತ್ತ ಶೇಷ, ಶೇಷನ ಒಳಗೆ ಸಂಕರ್ಷಣ ರೂಪದ ಭಗವಂತ. ಹಾಗಾಗಿ ಅವರು ಹೇಳ್ತಾರೆ, ಇದು ಪ್ರಮಾಣಗಳು ಯಾಕೆ ಕೇಳಿದರೆ, ಎಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಎಷ್ಟು ಹೇಳ್ತಾರೆ, ಹೀಗೆ ಯಾಕೆ ಎನ್ನುವುದು ವಿಷಯ. ನಾವು ಮಾಡುವಾಗ ಕರಾರುವಾಕ್ಕಾಗಿ ಮಾಡಬೇಕು. ಈಗ ಕಡುಬು ಮಾಡಲಿಕ್ಕೆ ಅಂತ ಹೇಳಿದರೆ, ಕಡುಬು ಗೊತ್ತುಂಟಲ್ಲ ನಮ್ಮಲ್ಲಿ ಡಿಶಸ್, ಭಾಳ ಚಂದವಾದ ಡಿಶ್ ಅದು ಕರಾವಳಿಯಲ್ಲಿ. ಕಡುಬು ಮಾಡಲಿಕ್ಕೆ ಒಂದು 4 ಸೇರು ಹುರುಳಿ ಬೇಕಲ್ಲ. ಹುರುಳಿ ಅಂದರೆ ಗೊತ್ತುಂಟ, ಕುಡು. ಕಡುಬು ಮಾಡಲಿಕ್ಕೆ 4 ಸೇರು ಕುಡು ಬೇಕಲ್ಲ. ಒಂದು ಅರ್ಧ ಹೆಂಟೆ ಬೆಲ್ಲ ಸಹ ಇರಬೇಕಲ್ಲ. ಅದು ಕಡುಬು ಆಗ್ತದೆ ಆಗ ಮಾಡಿದರೆ, ಅದೆಲ್ಲ ಮಾಡಿದರೆ ಅದು ಕುಡು ಪಂಚಗಜ್ಜೆ ಆಯಿತು. ಕಡುಬು ಮಾಡಲಿಕ್ಕೆ ಉದ್ದು ಬೇಕಾದ್ದಲ್ಲ ರೀ, ಹೌದಲ್ಲ ಮತ್ತೆ. ಆದ್ದರಿಂದ ಯಾವುದರಿಂದ ಯಾವುದಾಗ್ತದೆ ಅಂತ ತಿಳ್ಕೊಂಡ್ರೆ ಅದು ಸಿಗ್ತದೆ, ಇಲ್ಲದಿದ್ದರೆ ಒಂದಕ್ಕೆ ಒಂದೂವರೆ ಆಗ್ತದೆ. ಅದನ್ನು ಯಾವ ದಿನದಲ್ಲಿ ಯಾರನ್ನು ಪೂಜೆ ಮಾಡೋದು, ಪೂಜೆ ಮಾಡುವವನು ಯಾರಿದ್ದಾನೆ, ಅವನ ಹೆಂಡತಿ ಯಾರು, ವಾಹನ ಏನು, ಕೈಯಲ್ಲಿ ಏನು ಇಟ್ಕೊಳ್ಳುತ್ತಾನೆ, ಇದೆಲ್ಲ ಗೊತ್ತಿಲ್ಲದಿದ್ದರೆ ನಾವು ಯಾರ್ಯಾರನ್ನು ಏನೇನೋ ಕರಿಬೇಕಾಗ್ತದೆ. ಹಾಗಾಗಿ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಅಂತಾರೆ. ನಿಮಗೆ ಇದು ಯಾರು ಹೇಳ್ತಾರೆ, ಎಲ್ಲಿಂದ ತಂದಿದ್ದೀರಿ, ಅದೆಲ್ಲ ವೇದವ್ಯಾಸರು ಮಹಾಭಾರತ ಪುರಾಣಗಳಲ್ಲೆಲ್ಲ ಕೊಡ್ತಾರೆ. ಆದ್ದರಿಂದ ನೋಡಿ, ಮೊದಲಿಗೆ ತತಃ ಕುರ್ವೀತ ಪಂಚಮ್ಯಾಂ ನಾಗಾನಾಂ ಪೂಜನಂ ನರಹ. ಮನುಷ್ಯ ನಾಗನ ಪೂಜೆಯನ್ನು ಮಾಡಬೇಕು ಯಾವಾಗ ಅಂದರೆ ಪಂಚಮಿಯಲ್ಲಿ. ನೋಡಿ, ಒಂದೊಂದು ತಿಥಿಯನ್ನು ಒಂದೊಂದು ದೇವತೆಗಳಿಗೆ ದೇವರು ಕೊಡಮಾಡಿದ್ದಾರೆ. ಪಂಚಮಿ ನಾಗಗಳಿಗೆ, ಷಷ್ಠಿ ಸುಬ್ರಹ್ಮಣ್ಯನಿಗೆ, ನವಮಿ ದುರ್ಗೆಗೆ, ಅಷ್ಟಮಿ ಕೃಷ್ಣ ಇದ್ದಾನೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಗೌರಿ ತೃತೀಯದಲ್ಲಿದ್ದಾಳೆ. ಆದ್ದರಿಂದ ಪಂಚಮಿಯನ್ನು ನಾಗನ ಪೂಜೆಯನ್ನು ಮಾಡಬೇಕು. ಯಾವಾಗ ಮಾಡಬೇಕು, ಮತ್ಪೂಜಾ ಅನಂತರಂ, ನನ್ನ ಪೂಜೆ ಆದ ನಂತರ ಅಂತ ದೇವರು ಹೇಳ್ತಾನೆ. ನನಗೆ ಮೊದಲು ಮಾಡಿ ಮತ್ತೆ ನನ್ನ ಪರಿವಾರಕ್ಕೆಲ್ಲ ಪೂಜೆ ಮಾಡುವ ಕ್ರಮ. ಮೊದಲು ಹೋಗಿ ಕುರ್ಚಿಗೆ ಪೂಜೆ ಮಾಡಿದರೆ ದೇವರಿಗೆ ಬೇಜಾರಾಗೋದಿಲ್ವ? ದೇವರು ಕೂತದ್ದು ಆಸನದಲ್ಲಿ, ಆದ್ದರಿಂದ ಮೊದಲು ದೇವರನ್ನು ಪೂಜೆ ಮಾಡಿ ಮತ್ತೆ ಕುರ್ಚಿಗೂ ಸಹ
ಅದು ಜೈವಿಕವಾದ್ದರಿಂದ ಶೇಷನಿಗೂ ಪೂಜೆ. ಮತ್ಪೂಜೆ ಅನಂತರಂ ಶೇಷಂ, ಒಬ್ಬ ಶೇಷ ಮಾತ್ರ ಅಲ್ಲ, ಅವನೊಟ್ಟಿಗೆ ಪರಿವಾರದವರೇ ಇರ್ತಾರೆ. ಬರುವಾಗ ಅವರ ಕೆಲಸದವರು ಪರಿಚಾರಕರೆಲ್ಲ ಇರ್ತಾರೆ. ಯಾರೆಲ್ಲ ಇದ್ದಾರೆ? ವಾಸುಕಿಂ ತಕ್ಷಕಂತತ ಕರ್ಕೋಟಕಂಚ ಪದ್ಮೌ, ಇಬ್ಬರು ಇದ್ದಾರೆ. ಪದ್ಮ ಮಹಾಪದ್ಮ ಅಂತ. ಶಂಕಂ ಕುಲಿಕಮೇವಚ ಪೂಜೆಯೇತ್, ಇವರನ್ನೆಲ್ಲ ಪೂಜೆ ಮಾಡಬೇಕು. ಅವರಿಗೆ ಸ್ಪೆಷಲ್ ಡಿಶ್ ಏನು? ಸತ್ಯನಾರಾಯಣ ಪೂಜೆಗೆ ಸಪಾದ ಅಂತ ಒಂದಿರ್ತದೆ, ಕೃಷ್ಣಾಷ್ಟಮಿ ಉಂಡೆ ಚಕ್ಕುಲಿ ಅಂತ ಒಂದಿರ್ತದೆ, ದುರ್ಗೆ ಪೂಜೆ ಮಾಡೋದಾದ್ರೆ ಗುಡ ಅನ್ನ ಅಂತ ಮಾಡ್ತೇವೆ, ಬೆಲ್ಲದ ಪಾಯಸ ಅಂತ. ರಾಮನವಮಿಗೆ ಹಾಲಿನ ಪಾಯಸ ಮಾಡ್ತೇವೆ. ವರಾಹ ಇದ್ದರೆ ಅವನಿಗೆ ಮುದ್ಗ ಅನ್ನ ಮಾಡ್ತೇವೆ, ಪೊಂಗಲ್ ಮಾಡ್ತೇವೆ. ನರಸಿಂಹನಿಗಾದರೆ ಚಿತ್ರಾನ್ನ ಮಾಡ್ತೇವೆ. ಎಲ್ಲಿ ಮಾಡ್ತೀನಿ ನಿಮ್ಗೆ ಗೊತ್ತುಂಟು, ಒಟ್ಟು ಮಾಡಿ ತಿನ್ನೋದು. ಯಾರಿಗೆ ಏನು ಮಾಡೋದು ಅಂತ ತಿಳಿದಿರ್ಬೇಕು. ಹಯಗ್ರೀವನಿಗೆ ಏನು ಮಾಡೋದು? ಅದು ಒಂದು ಗೊತ್ತುಂಟು, ಪುಣ್ಯಕ್ಕೆ ಆಗ್ಬೋದು. ಈಗ ಉಳಿದದ್ದನ್ನು ಕಲಿಬೇಕು. ಈಗ ಇಷ್ಟೇ, ಮಡ್ಡಿ ಮಾಡಿದ ಹಾಗೆ ವರಾಹನಿಗಾಗುವಾಗ ಮುದ್ಗ ಅನ್ನ, ಪೊಂಗಲ್, ಸ್ವೀಟ್ ಪೊಂಗಲ್. ಅದರಂತೆ ಚಿತ್ರಾನ್ನ ನರಸಿಂಹದೇವರಿಗೆ. ಮತ್ತು ವಾಮನನಿಗೆ ದದ್ಯಾನ್ನ, ನೆನಪಿಟ್ಕೊಳ್ಬೇಕು ಅದನ್ನು ಸಹ. ಈಗ ಯಾರ್ಯಾರಿಗೆ, ಪರಶುರಾಮನಿಗೆ ಗುಡ ಅನ್ನವೇ, ರಾಮನಿಗೆ ಹೇಳಿ ಆಯ್ತು ನಾನೀಗ ಕ್ಷೀರಾನ್ನ ಪಾಯಸ. ಈಗ ಅದನ್ನು ಆವತ್ತಾವತ್ತು ಮಾಡಿ ತಿನ್ನಬೇಕು ಮನೆಯಲ್ಲಿ. ಒಂದು ಬಟ್ಟಲು ತಿನ್ನಬೇಕು. ಕಮ್ಮಿ ತಿಂದರೆ ಎಲ್ಲ ದೇವರಿಗೆ ಇಷ್ಟ ಆಗುವುದಿಲ್ಲ. ಪೂರ್ಣಮದಃ ಪೂರ್ಣಮಿದಂ ಅಂತ ಒಂದೊಂದು ಬಟ್ಟಲು ಪಾಯಸ ಕುಡಿದ್ರೆ ಮಾತ್ರ ಗಟ್ಟಿ ಆಗ್ತೇವೆ ನಾವು. ಹಾಗಾಗಿ ಇಲ್ಲಿ ಇವನಿಗೆ ಪೂಜೆ ಮಾಡುವಾಗ ಹೇಗೆ ಮಾಡಬೇಕು? ಶರ್ಕರ ಕ್ಷೀರ ಘೃತ ಪಾಯಸ ಖಾದ್ಯಕೈಹಿ, ಹಾಲಿನಲ್ಲಿ ಬೇಯಿಸಿದ್ದ ಅನ್ನ ಆಗಬೇಕು. ಅದಕ್ಕೆ ಸಕ್ಕರೆ ಹಾಕ್ಲಿಕ್ಕುಂಟು, ಮತ್ತು ಹಾಲು ಸಹ ಸೇರಿಸಲಿಕ್ಕುಂಟು, ತುಪ್ಪವೂ ಹಾಕಬೇಕು. ಇಂಥ ಡಿಶ್ ಮಾಡಿ ತಿನ್ನುವಂಥದ್ದು ಅಂತ ಹೇಳ್ತಾರೆ. ಸಾಕ್ಷಾತ್ ಸಂಕರ್ಷಣಾತ್ಮಾಹಂ ತಾಂ ಪೂಜಾಂ ಸ್ವಯಮಾದತ್. ಇಲ್ಲಿ ನಾನು ಒಳಗೆ ಕೂತವನು ಯಾರು? ಸಂಕರ್ಷಣ. ಪ್ರತಿಯೊಂದು ಕಡೆಯಲ್ಲಿ ಒಳಗಿದ್ದವನಿಗೇ ಮರ್ಯಾದೆ. ನಮಗೆ ಮರ್ಯಾದೆ ಹೇಗೆ ಉಂಟು? ಒಳಗೆ ದೇವರಿದ್ದರಿಂದ ಅಲ್ವಾ? ಒಳಗೆ ದೇವರು ಇಲ್ಲದಿದ್ದರೆ ಎಂಥ ಕತೆ? ನಿಮಗೆ ನೆನಪಾಗ್ತದೆ ದೇವರಿದ್ದದ್ದು? ಗೊತ್ತುಂಟಾ? ಈಗ ಹೋದವರ ಬಗ್ಗೆ ಮಾತಾಡುವ, ಇದ್ದವರ ಬಗ್ಗೆ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಫ್ಯಾನ್ ಇದ್ದರೆ ಗೊತ್ತಾಗೋದಿಲ್ಲ, ಕರೆಂಟ್ ಹೋದರೆ ಗೊತ್ತಾಗ್ತದೆ, ಸೆಕೆ ಆಗ್ತದೆ ಅಂತ ಅಂಗಿ ಎಲ್ಲ ತೆಗಿಲಿಕ್ಕೆ ಶುರು ಮಾಡ್ತಾರೆ. ನಾವು ಹೋದರೆ ಏನು ಹೇಳ್ತಾರೆ ಗೊತ್ತಿಲ್ಲ. ಜೀವ ಹೋಯಿತು ಅಂತ ಹೇಳೋದಿಲ್ವಾ? ಹೇಳ್ತಾರೆ. ಜೀವ ಅಂತ ಒಂದುಂಟು, ಅದು ಹೋಯಿತು. ಮತ್ತು ಕೆಲವರು ಹೇಳ್ತಾರೆ ಪ್ರಾಣ ಹೋಯಿತು ಹೇಳ್ತಾರೆ ಅಲ್ವಾ? ಪ್ರಾಣ ಅಂದರೆ ಎಂಥದ್ದು? ಮೂಮೆಂಟ್ಸ್, ಚೇಷ್ಟೆ ಅಂತ ಅರ್ಥ. ಚೇಷ್ಟೆ ಇಲ್ಲ. ಈಗ ಅವು ಉಸಿರಾಡುವುದಿಲ್ಲ. ಮೂಗೆಲ್ಲ ಮುಟ್ಟಿ ನೋಡ್ತಾರೆ, ಹೊಟ್ಟೆಯೆಲ್ಲ ಮುಟ್ಟಿ ನೋಡ್ತಾರೆ, ಓ ಇದು ಅಲ್ಲಾಡೋದಿಲ್ಲ ಅಂತಾರೆ. ಇನ್ನೊಂದು ಹೇಳ್ತಾರೆ ಅಂತ ಗೊತ್ತುಂಟಾ? ಸತ್ತು ಹೋಯಿತು ಅಂತ. ಅದು ಹೆಚ್ಚು ಹೇಳುವುದು ಎಲ್ಲರೂ. ಸತ್ತು ಹೋದ ಮಾರಯವ ಅಲ್ವಾ? ಸತ್ತು ಹೋಯಿತು ಅಂದರೆ ಎಂಥದ್ದು ಹೇಳಿ? ಜೀವ ಹೋದದ್ದಲ್ಲ, ಜೀವ ಹೇಳಿ ಆಯ್ತು, ನಾವು ಲೆಕ್ಕದಲ್ಲಿ ಬರ್ದಾಯ್ತು ಜೀವ. ಪ್ರಾಣವನ್ನು ಹೋಗಿ ಆಯಿತು, ಹೇಳಿ ಆಯಿತು ಪ್ರಾಣ ಹೋಯಿತು ಅಂತ, ಉಸಿರಾಟ ಎಲ್ಲ ಇಲ್ಲ ಅಂತ. ಆತ್ಮ ಅಂದರೆ ಜೀವ ಅಲ್ವಾ? ಸೋಲ್, ದಟ್ಸ್ ಆಲ್, ಮುಗೀತು. ತನ್ನೀಗ ನಮಗೆ ಸತ್ತವರು ಸಿಗ್ತಾ ಇದ್ದಾರೆ, ಆದರೆ ನಮಗೆ ಯಾರು ಹೋದದ್ದು ಗೊತ್ತೇ ಇಲ್ಲ. ಈಗ ಜೀವ ಅಲ್ಲ, ಅದು ಸೋಲಲ್ಲ, ಪ್ರಾಣ ಅಲ್ಲ. ಹಾಗದೇನರ್ಥ? ಸತ್ತೋಯ್ತು ಅಂದರೆ ದೇವರು ಅಂತ ಅರ್ಥ. ಓಂ ತತ್ ಸದಿತಿ ನಿರ್ದೇಶ ಬ್ರಹ್ಮಣಸ್ತ್ರಿವಿಧ ಸ್ಮೃತ. ಕೃಷ್ಣ ಹೇಳಿದ್ದು, ನನ್ನ ಹೆಸರೇನು ಗೊತ್ತುಂಟ? ಸತ್ ಅಂತ. ನಾವು ಹಾಳಿದ್ದವರು ಏನು ಹೇಳ್ತೇವೆ? ಅಸತ್ ಮಾರ್ಯವ ಅಂತ. ಸತ್ತು ಅಂದರೆ ಒಳ್ಳೆಯದ್ದು ಅಂತ, ದೇವರು ಅಂತ ಅರ್ಥ, ಗುಡ್ ಆ್ಯಂಡ್ ಗಾಡ್. ಆದ್ದರಿಂದ ಅಸತ್ ಅಂದರೆ ಬೇಡದಿದ್ದವನು, ಯಾರಿಗೂ ಬೇಡವನು ಅಂತ, ಎಲ್ಲರಿಗೂ ಬೇಕಾದವನು. ಆದ್ದರಿಂದ ಸತ್ತು ಹೋಯಿತು ಎನ್ನುವುದು ಸಂಸ್ಕೃತಿಯಲ್ಲಿ, ನಮ್ಮ ಆಡು ಭಾಷೆಯ ಕ್ರಮದಲ್ಲಿ, ನಮ್ಮ ಟ್ರೆಡಿಷನಲ್ಲಿ ಭಗವಂತನನ್ನು, ದೇವರನ್ನು ಗುರುತಿಸಿದ ಲಕ್ಷಣ ಇತ್ತು. ಯುಸೇಜ್ ಕ್ರಮ ಅಂದರೆ ಹಾಗೆ, ಬದುಕಿನಲ್ಲಿ ಹೇಗಿರ್ತದೆ ಅಂತ ಯಾರು ನೋಡುವುದೇ ಇಲ್ಲ. ಹೋದವನಿಗೆ ಗೊತ್ತಿರೋದಿಲ್ಲ, ಇದ್ದವನು ಕೇಳುವುದಿಲ್ಲ. ಅದರಿಂದ ವಾಸ್ತವವಾದ ವಿಷಯ ಇದು. ಅದರಿಂದ ಇಲ್ಲಿ ಸಂಕರ್ಷಣಾತ್ಮ, ನಾನು ಒಳಗೆ ಸಂಕರ್ಷಣನಾಗಿದ್ದುಕೊಂಡು ಶೇಷನಲ್ಲಿ ಪೂಜೆಯನ್ನು ಪಡಿತೇನೆ. ಅದರಿಂದ ಯಾವಾಗಲೂ ದೇವರೇ ಹೇಳಿಕೊಂಡದ್ದು, ಎಲ್ಲಿದ್ದರೂ ನನಗೇ ಮೊದಲು ಎಲ್ಲ ಪೂಜೆ, ಮತ್ತೆ ಉಳಿದವರಿಗೆಲ್ಲ. ಯಾಕೆ? ಎಲ್ಲದು ನನ್ನದಲ್ವಾ. ಅಹಂಗಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ. ಇದನ್ನು ಅಲ್ಲಾಡಿಸುವ ಹಾಗೆ ಇಲ್ಲ. ನನಗೆ ಇಷ್ಟ ಇಲ್ಲ, ನಾನು ಕೊಡುವುದಿಲ್ಲ ಹೇಳಿದರೆ ದೇವರು ಹೇಳ್ತಾರೆ, ನಿನ್ನ ಸೊತ್ತ, ಈ ದೇಶ ನಿನ್ನದ, ತಂದದ್ದು ನಿನ್ನನ್ನು, ನಾನಲ್ವಾ. ಎಂತ ಮಾಡಿದರೂ ಮೊದಲು ನನಗೆ. ಅಹಂಗಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅಂತ. ಇದು ಕೃಷ್ಣನ ಮಾತು. ಇದನ್ನು ಯಾರು ವಿರೋಧಿಸುವ ಹಾಗಿಲ್ಲ. ಇದೆಲ್ಲ ನನ್ನ ಸೊತ್ತು, ಪೂಜೆಯೆಲ್ಲ ನನಗೆ, ಆ ನಂತರ ಉಳಿದವರಿಗೆ. ನಾನು ಕೊಡೋದು ಯಾರಿಗೇನು ಬೇಕಾತು.
ನಿಮಗೆ ಕೆಲಸ ಮಾಡುವುದಷ್ಟೇ ಹೇಳಿಕೊಟ್ಟಿದ್ದೇನೆ, ಕರ್ಮಣ್ಯೇವಾಧಿಕಾರಸ್ತೆ. ಅದರದ್ದು ರಿಸಲ್ಟ್ ಏನು, ಎಷ್ಟು ಪಡೆಯುವುದು, ಯಾರು ತೆಗೆದು, ಅದೆಲ್ಲ ನಿಮಗಿಲ್ಲ, ಅದು ನನಗೆ ಬಿಟ್ಟು. ಯಾಕೆಂದರೆ ಎಲ್ಲ ಬೇಕಾದಷ್ಟು ಇನ್ಸ್ಟ್ರೂಮೆಂಟ್ ಕೊಟ್ಟದ್ದು, ವ್ಯವಸ್ಥೆ ಮಾಡಿಕೊಟ್ಟದ್ದು ನಾನಲ್ವಾ, ಅದನ್ನು ನಾನು ಕೊಡ್ತೇನೆ ಏನು ಬೇಕು ಹೇಗೆ ಅಂತ. ಆದ್ದರಿಂದ ಇದನ್ನು ಮೊದಲು ಗಮನಿಸಬೇಕು. ನಾವು ಮಾಡುವ ವ್ರತ, ನಿಯಮ, ಪೂಜೆ, ಪುನಸ್ಕಾರ, ಧಾರ್ಮಿಕವಾದ ಎಲ್ಲ ಕ್ರಿಯೆಗಳಲ್ಲಿಯೂ ಯಾರು ತಂದಿಟ್ಟಿದ್ದಾನೆ, ಯಾರು ಎಲ್ಲವನ್ನು ತಗೊಳ್ತಾನೆ ಅಂತ ಹೇಳಿದ್ದಾನೆ, ಅದನ್ನು ನೆನಪಿಸಬೇಕು. ಯಜ್ಞ ಅಂದರೆ ಪೂಜೆ ಅಂತ ಅರ್ಥ. ಎಲ್ಲ ಅಗ್ನಿಯಲ್ಲಿ ಮಾಡಿ, ವ್ಯಕ್ತಿಯಲ್ಲಿ ಮಾಡಿ, ಹೇಗೆ ಬೇಕಾದ್ರೂ ಮಾಡಿ, ಎಲ್ಲವನ್ನು ನಾವು ಸಮಾರಾಧನೆ, ಪೂಜೆ, ಉಪಾಸನೆ ಅಂತ ಕರಿತೇವೆ. ಹೀಗಾಗಿ ಬಹಳ ಚಂದವಾಗಿ ಶೇಷನ, ನಾಗನ ಪೂಜೆ ಮಾಡುವಾಗ ಇಲ್ಲಿ ಸ್ವಲ್ಪ ಗಮನಿಸಿ, ಶೇಷನನ್ನು ಪೂಜೆ ಮಾಡಬೇಕು ಮತ್ತು ಉಳಿದವರನ್ನೇ ಹೇಳಿದ್ದಾರೆ. ವಾಸುಕಿ, ತಕ್ಷಕ, ಕರ್ಕೋಟಕ, ಪದ್ಮ, ಮಹಾಪದ್ಮ, ಶಂಖಪಾಲ, ಕುಲಿಕ ಅಂತ ಇಷ್ಟು ಜನರಿದ್ದಾರೆ, ನೆನಪಿಟ್ಕೊಳ್ಳಿ. ಇವರನ್ನೆಲ್ಲ ಪೂಜೆ ಮಾಡಲಿಕ್ಕುಂಟು ಅಂತ ತಿಳಿಸಿಕೊಟ್ಟಿದ್ದಾರೆ ಅವರು. ಇಲ್ಲಿ 2 ಫಿಗರ್ ಕಾಣ್ತದೆ, ಚಿತ್ರ. ಮೊದಲನೇದ್ದು ನವಗ್ರಹ ಮಂಡಲ ಅಂತ. ನೀವು ನವಗ್ರಹ ಪೂಜೆ ಮಾಡುವಲ್ಲಿ, ಸಂಧಿಶಾಂತಿ ಮಾಡುವಲ್ಲಿ, ಗ್ರಹ ಪೂಜೆ ಮಾಡುವಲ್ಲಿ ಅದನ್ನು ಗಮನಿಸಿರ್ಬೋದು. ಮಧ್ಯದಲ್ಲಿ ಸೂರ್ಯ, ಮೇಲಕ್ಕೆ ಸ್ಟಾರ್ ಇದೆ 5 ಕೋಣದ್ದು, ಅದು ಶುಕ್ರ ಇರ್ತಾನೆ. ಅದರ ಪಕ್ಕದಲ್ಲಿ ಚೌಕ ಇದೆ, ಅಲ್ಲಿ ಚಂದ್ರ ಬರ್ತಾನೆ. ಅದರ ಕೆಳಗೆ ತ್ರಿಕೋನ ಇದೆ, ಅಲ್ಲಿ ಮಂಗಳ ಬರ್ತಾನೆ ಇವತ್ತಿನವ. ಅದರ ಕೆಳಗೆ ತಡಪೆ ಉಂಟು, ಅದಕ್ಕೆ ಆಕಾರ ಹೆಸರು ತಡಪೆ ಅಂತ. ತಡಪೆ ಅಂದರೆ ಮೊರ, ಗೆರಸ್ಸೆ, ಗೇರುವಂಥದ್ದು. ಅದಕ್ಕೆ ಶೂರ್ಪ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅದು ರಾಹುವಿನ ಮಂಡಲ. ಇನ್ನು ಕೆಳಗೆ ಧನುಸ್ಸಿದೆ, ಅದು ಶನಿ ಇದ್ದಾನೆ. ಅದರ ಆಚೆಗೆ ಧ್ವಜ ಇದೆ, ಕೇತು ಇದೆ, ಅಲ್ಲಿ ಕೇತು ಇದ್ದಾನೆ. ಅದರ ಮೇಲಕ್ಕೆ ಉದ್ದ ಚೌಕ ಇದೆ, ಉದ್ದ ಆಯತ ಇದೆ, ಅದು ಗುರುಸ್ಥಾನ. ಅದರ ಮೇಲಕ್ಕೆ ಬಾಣ ಕಾಣುತ್ತದೆ, ಪಚ್ಚೆ ಬಾಣ, ಅದು ಬುಧ. ಗ್ರಹಗಳು ಎಲ್ಲಿದ್ದಾರೆ, ಹೇಗೆ ಪೂಜೆಗೊಳ್ಳುತ್ತಾರೆ, ಅವರ ಆಸನ ಯಾವುದು, ಅವರ ಚಿಹ್ನೆ ಯಾವುದು ಎಲ್ಲ ನೆನಪಿಟ್ಕೊಳ್ಬೇಕು. ಹೇಳುವುದಷ್ಟೇ ಅಲ್ಲ, ವಾರವನ್ನು ಹೇಳಿಬಿಡ್ತೇವೆ ನಾವು, ಆದಿತ್ಯವಾರ, ಸೋಮವಾರ, ಮಂಗಳವಾರ, ಬುಧವಾರ ಅಂತ. ಅದಕ್ಕೆ ಗ್ರಹಗಳಿದ್ದಾರೆ ಗೊತ್ತುಂಟು, ಎಲ್ಲಿ ಕೂತ್ಕೊಳ್ತಾರೆ ಗೊತ್ತಿಲ್ಲ, ಹೀಗಿರ್ತಾರೆ ಅವರ ಪ್ಲೇಸ್ಮೆಂಟ್ ಎಲ್ಲ ಹಾಗೆ. ಬೇರೆ ಕಡೆ ಹೋಗುವುದಿಲ್ಲ ಅವರು, ಈಚೆ ಬಾಯಿ ಹಿಡಿದು ಬರುವುದಿಲ್ಲ ಅವರು. ಪ್ರಿನ್ಸಿಪಾಲ್ ಚೇಂಬರಲ್ಲಿ ಪ್ರಿನ್ಸಿಪಾಲ್ ಕೂತ್ಕೊಳ್ಳಿಕ್ಕೆ, ಅಟೆಂಡರಲ್ಲೇ ಕೂತ್ಕೊಳ್ಳಿಕ್ಕೆ, ಹಾಗೆ ಕ್ರಮ ಅಲ್ವಾ. ಆಚೆ ಈಚೆ ಮಾಡಿದರೆ ಏನಾಗ್ತದೆ, ಹೆಚ್ಚು ಕಡಿಮೆ ಆಗ್ತದೆ ಕೊನೆಗೆ. ಅದನ್ನು ಎಲ್ಲಿ ಯಾರು ಇರಬೇಕೋ ಅಲ್ಲಿ ಅವರು ಇರ್ತಾರೆ. ಹಾಗಾಗಿ ಅವರವರ ಪೂಜೆ ಅಂತ ಇರುವುದರಿಂದ ನಾನು ಹೇಳಿದ 8 ಜನರಿದ್ದಾರಲ್ಲ ಈಗ, ಶೇಷ, ವಾಸುಕಿ, ತಕ್ಷಕ, ಅವರಿಗೆ ಅವರದ್ದೇ ಆಗಿರತಕ್ಕಂಥ ಪ್ರಿನ್ಸಿಪಲ್ ಇದೆ. ಅವರದ್ದು ಕಲರ್ ಇದೆ, ಅವರ ಸ್ಥಾನ ಇದೆ, ಅವರ ಬಣ್ಣ ಇದೆ. ಇದೆಲ್ಲ ಭಾಳ ಸಣ್ಣ ವಿಷಯ ಅಲ್ಲ, ಇದು ರೀಸೆಂಟ್ಲಿ ರಿವೀಲ್ ಆದ ವಿಷಯಗಳು. ಅದರ ಹಾಗೆ ಕಂಪ್ಯಾರಿಟಿವ್ಲಿ 9 ಗ್ರಹಗಳಿಗೆ ಹೇಗೆ ಅದರದ್ದೇ ದಿಕ್ಕು, ಅದರದ್ದೇ ಬಣ್ಣ, ಅದರದ್ದೇ ಜಾಗ ಎಲ್ಲ ಉಂಟ, ಚಿಹ್ನೆ ಎಲ್ಲ ಉಂಟ, ಹಾಗೆ 8 ನಾಗಗಳಿಗೂ ಅದರದ್ದೇ ಆದ ಸ್ಥಾನ, ಮಾನ, ಬಣ್ಣ, ಲಕ್ಷಣ ಇದೆ ಎನ್ನುವುದನ್ನು ಒಂದು 10 ವರ್ಷದ ಕೆಲಸದಲ್ಲಿ ನಾನು ತಂದಾಕಿದ್ದದು. 50 ಡಾಕ್ಯುಮೆಂಟ್ಸ್ ಕೊಟ್ಟು ತೋರಿಸಿಕೊಟ್ಟಿದ್ದೇನೆ. ಸುಲಭ ವಿಷಯ ಅಲ್ಲ, ಹೇಳಲಿಕ್ಕೆ ಭಾಳ ಬೇಗ ಆಗ್ತದೆ, ಆದರೆ ಅದರ ಬೆನ್ನೆಯಿಂದ ಭಾಳಷ್ಟು ಕೆಲಸ ನಡೆದಿದೆ. ಅವರು ಯಾರು ಹೇಗಿದ್ದಾರೆ ಅಂತ ಸಪರೇಟ್ಲಿ ತೋರಿಸಿಕೊಟ್ಟಿದ್ದೇನೆ ನೋಡಿ. ಅದಕ್ಕೆ ವಾಕ್ಯವೂ ಹಾಕಿದ್ದೇನೆ. ಮೇಲೆ ಪದ್ಮ ಇದೆ, ಬಿಳಿ ಪದ್ಮ, ಅದು ಅನಂತನ ಚಿಹ್ನೆ, ಶೇಷನ ಚಿಹ್ನೆ. ನೆಕ್ಸ್ಟ್ ಕೆಂಪು ಪದ್ಮ ಇದೆ, ಅದು ವಾಸುಕಿಯ ಚಿಹ್ನೆ. ಸ್ವಸ್ತಿಕ ಇದೆ, ಅದು ತಕ್ಷಕನದ್ದು. ತ್ರಿಕೋಣ ಇದೆ, ಅದು ಕರ್ಕೋಟಕನದ್ದು. ಮತ್ತೊಂದು ಕಪ್ಪು ಪದ್ಮ ಇದೆ, ಅದು ಪದ್ಮನತ್ತು. ತ್ರಿಶೂಲ ಹಳದಿ ಇದೆ, ಅದು ಮಹಾಪದ್ಮನತ್ತು. ಕೆಂಪು ಕೊಡೆ ಇದೆ, ಛತ್ರ ಇದೆ, ಅದು ಶಂಖಪಾಲನತ್ತು. ಕೊನೆಗೆ ಕುಲಿಕನದ್ದು ಅರ್ಧ ಚಂದ್ರ ಇದೆ. ಹೀಗೆ ಯಾರ್ಯಾರದ್ದು ಏನೇನು ಡಿಸೈನ್, ಲಕ್ಷಣ ಅಂತ ಇದೆ. ಆ ಲಕ್ಷಣ ಪ್ರಕಾರ ಅವರು ಬರಲಿಕ್ಕೆ. ಇನ್ನು ಅವರು ಕೂತ್ಕೊಳ್ಳುವುದೆಲ್ಲಿ, ಅವರ ಜಾಗಗಳದ್ದು. ಅನಂತ ಶೇಷ ಪೂರ್ವ ದಿಕ್ಕಿನಲ್ಲಿದ್ದಾನೆ ನೋಡಿ, ಆ ಲಕ್ಷಣವನ್ನು ಪೂರ್ವ ದಿಕ್ಕಿಗೆ ಹಾಕಿದ್ದೇನೆ ಚಿಹ್ನೆಯನ್ನು. ವಾಸುಕಿ ಆಗ್ನೇಯದಲ್ಲಿದ್ದಾನೆ, ಕೆಂಪು ಪದ್ಮದವ. ತಕ್ಷಕ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಇದ್ದಾನೆ, ಸ್ವಸ್ತಿಕ ಲಕ್ಷಣದಲ್ಲಿ. ಕರ್ಕೋಟಕ ತ್ರಿಕೋಣದಲ್ಲಿದ್ದಾನೆ, ಅವ ನೈಋತ್ಯಕ್ಕೆ ಬರ್ತಾನೆ. ಪದ್ಮ ಪಶ್ಚಿಮದಲ್ಲಿದ್ದಾನೆ, ಕಪ್ಪು ಪದ್ಮದವನ ಚಿತ್ರಣ. ಅದರ ಆಚೆಗೆ ವಾಯುವ್ಯದಲ್ಲಿ ಮಹಾಪದ್ಮ ಇದ್ದಾನೆ, ಅವನಿಗೆ ತ್ರಿಶೂಲ ಚಿಹ್ನೆ. ಮೇಲಕ್ಕೆ ಉತ್ತರದಲ್ಲಿ ಮತ್ತು ಶಂಖಪಾಲ, ರಕ್ತಛತ್ರ ಅವನ ಮಂಡಲ.
ಕೊನೆಗೆ ಕುಲಿಕ ಅರ್ಧ ಚಂದ್ರಮಂಡಲದಲ್ಲಿ ಈಶಾನ್ಯ ದಿಕ್ಕಿಗೆ ಬರ್ತಾನೆ. ಹೀಗೆ ಇವರನ್ನು ಪೂಜೆ ಮಾಡಲಿಕ್ಕೆ, ನಡುವೆ ಸಂಕರ್ಷಣ ನಾರಾಯಣನನ್ನು ದೇವರನ್ನು ಪೂಜೆ ಮಾಡಲಿಕ್ಕೆ, ಹೀಗೆ ಇವರ ಪರಿವಾರದ ನಾಗಪೂಜೆ. ಈಗೆಲ್ಲ ನಿಮಗೆ ಕಾಣಲಿಕ್ಕೆಲ್ಲ ಸಿಗುವುದಿಲ್ಲ, ತುಂಬ ರ್ಯಾರ್. ಯಾಕೆ ನಾನು ಹೇಳಿದ್ದಲ್ಲ, ಇದು ನಾನು ಬಂದ ಬಳಿಕ ಒಂದು 10-20 ವರ್ಷದಲ್ಲಿ ತೋರಿಸಿಕೊಟ್ಟ ವ್ಯವಸ್ಥೆಗಳು. ಆದ್ದರಿಂದ ಅದಕ್ಕಿಂತ ಹಿಂದಿನವರು ಇದನ್ನು ಗಮನಿಸಲಿಲ್ಲ. ಮತ್ತೇನು ಮಾಡ್ತಿದ್ರು ಕೇಳಿದರೆ ಬ್ಲ್ಯಾಂಕ್ ಮಾಡ್ತಿದ್ರು. ಬ್ಲ್ಯಾಂಕ್ ಚೇಂಬರ್ಸ್ಗಳು, ಬ್ಲ್ಯಾಂಕ್ ಚೇಂಬರ್ಸ್ಗಳು. ಮತ್ತು ಪದ್ಮಾಸನದಲ್ಲಿ ಇರಲಿಲ್ಲ, ಒಂದು ಹಾಕಿಬಿಡ್ತಿದ್ರು ಅಷ್ಟೇ, ಚೌಕ ಹಾಕಿ ಬಿಡ್ತಾರೆ, ಅದರ ಆಚೆಗೆ ಏನಿಲ್ಲ. ಅವರವರು ಇಷ್ಟ ಬಂದಲ್ಲಿ ಇಷ್ಟ ಬಂದವರನ್ನು ಪೂಜೆ ಮಾಡ್ತಿದ್ರು. ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ನೋಡಲಿಕ್ಕೆ ಹೋಗ್ತಿರಲಿಲ್ಲ, ಹಿಂದೆ ಬಂದಿದ್ದೆಲ್ಲ ಹಾಗೆ ಮಾಡೋದು ಅಂತ. ಒಬ್ಬ ಮನೆಯಲ್ಲಿ ದೀಪಾವಳಿಗೆಲ್ಲ ಪೂಜೆ ಮಾಡ್ತಿದ್ದ. ಆಗ ಬೆಕ್ಕನ್ನು ತಗೊಂಡೋಗಿ ದೂರದಲ್ಲಿ ಡಬ್ಬಿಯಲ್ಲಿ ಇಡ್ತಿದ್ದ. ಅವನ ಮನೆಯಲ್ಲಿ ಒಂದು ಬಾಕ್ಸ್ ಇತ್ತಾಗ, ಇದು ಅಲ್ಮೇರೆಲ್ಲ ಹೇಳ್ತಾರಲ್ಲ ಹಾಗೆ, ಹಾಕಿ ಬರ್ತಿದ್ದ. ಮತ್ತು ಪೂಜೆ ಮುಗಿದ ನಂತರ ಸಂಜೆ ಹೊತ್ತಿಗೆಲ್ಲ ಅದನ್ನು ತೆಗ್ತಿದ್ದ. ಇವ ಮಗ ಎಲ್ಲ ನೋಡ್ತಾ ಇದ್ದ. ಅವನು ಮತ್ತೆ ಅಪ್ಪ ಎಲ್ಲ ಸತ್ತೋದ ನಂತರ ಮತ್ತೆ ಅವನು ಯೋಚನೆ ಮಾಡಿದ, ಅಪ್ಪ ದೀಪಾವಳಿ ಹಬ್ಬ ಮಾಡುವಾಗ ಆ ಬಾಕ್ಸಲ್ಲಿ ಬೆಕ್ಕನ್ನು ಹಾಕ್ತಿದ್ರು, ಈಗ ಎಲ್ಲಿ ಉಂಟು? ಹೋಗಿ ಪಕ್ಕದ ಮನೆಯದ್ದು ಎಳೆದು ತಂದು ಡಬ್ಬಿಯಲ್ಲಿ ಹಾಕಿ ಇಲ್ಲಿ ದೀಪಾವಳಿ ಪೂಜೆ ಮಾಡಿ. ಅವರೆಲ್ಲ ಹುಡುಕುದು ಬೆಕ್ಕೆಲ್ಲಿ ಹೋಯಿತು ಅಂತ. ಕೊನೆಗೆ ಇಲ್ಲಿ ಉಂಟು, ಇದು ಆ ಸ್ವಾಮಿ ಪರಂಚಿಕೊಂಡು ಕೂತ್ಕೊಂಡು ಇಲ್ಲಿ ಬೊಬ್ಬೆ ಹೊಡಿತ. ಎಂದ ಮಾರೇ ಕತೆ ಕೇಳಿದರೆ, ನಮ್ಮ ಅಪ್ಪ ಹಾಗೆ ಮಾಡ್ತಿದ್ದ, ಡಬ್ಬಿಯಲ್ಲಿ ಹಾಕಿ ದೀಪಾವಳಿ. ಮಾರೇ, ಅಪ್ಪ ಪೂಜೆ ಮಾಡುವಾಗ ಅವನ ಮಗ ಅವನ ಮನೆಯಲ್ಲಿದ್ದ ಬೆಕ್ಕದು ಪಟಾಕಿ ಬಿಡುವಲ್ಲಿ ಓಡ್ತದೆ ಹೇಳಿ ಹೆದರಿಕೆ ಆಗ್ತದೆ ಹೇಳಿ ಅದನ್ನು ತಗೊಂಡೋಗಿ ಹಾಕ್ತಿದ್ರು. ನಿನ್ನ ಕರ್ಮ, ನಮ್ಮ ಬೆಕ್ಕನ್ನು ನೀನು ಯಾಕೆ ಹಾಕೋದು ಪೆಟ್ಟಿಗೆ ಎಲ್ಲಿ ಕೇಳ್ತಾರೆ. ಹೌದಲ್ಲ, ಮತ್ತು ಇದು ಗತಾನುಗತಿಕೋ ಲೋಕ ನಲೋಕ ಪಾರು, ನೋಡಿದ್ದನ್ನು ಮಾಡೋದು. ಯಾಕೆ ಅಂತ ಗೊತ್ತಿಲ್ಲ, ಬ್ಲೈಂಡ್. ಕೆಲವೊಮ್ಮೆ ವಿಷಯ ತಿಳಿಲಿಕ್ಕೆ ಪುರುಸೊತ್ತಿಲ್ಲ, ಹೇಳಿಕೊಡುವವರಿಗೆ ಗೊತ್ತೂ ಇಲ್ಲ. ಹೀಗಾಗಿ ನಮ್ಮದು ಕೆಲವೆಲ್ಲ ಆಚರಣೆಗಳಲ್ಲಿ ಒಳ್ಳೆಯದಿದೆ, ಅರ್ಥ ಆಗದೆ ಬಿಟ್ಟು ಹೋಗಿದೆ. ಕೆಲವೊಮ್ಮೆ ಅನರ್ಥ ಆಗಿ ಕೆಟ್ಟದಾಗಿ ಸೇರಿಕೊಂಡಿದೆ, ಎಲ್ಲಿ ಏನಾಗಿದೆ ಗೊತ್ತಿಲ್ಲ. ಯಾವ್ಯಾವುದೋ ಪ್ರಕಾರದಲ್ಲಿ ಏನೇನೋ ಘಟನೆಗಳು ನಡೆದಿವೆ, ಆದರೆ ಇದನ್ನು ಕ್ರಮಬದ್ಧವಾಗಿ ನೋಡಿಕೊಳ್ಳುವುದು ಮುಖ್ಯ. ಹಾಗಾಗಿ ನಾನು 10-50 ಡಾಕ್ಯುಮೆಂಟ್ಸ್ ಕೊಟ್ಟು ಒಂದೆರಡು ಕಡೆಯಲ್ಲಿ ಅಲ್ಲ, 100 ಕಡೆಯಲ್ಲಿ ಇದನ್ನೆಲ್ಲ ಗಮನಿಸಿ ಅಧಿಕೃತವಾಗಿ ಇದನ್ನು ಕೊಟ್ಟಿದ್ದೇನೆ. ಸುಮಾರು ನಮ್ಮವರು ಅಂದಿಸಿಕೊಳ್ಳುವವರೊಂದು 20-50% ಜನ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆದರೆ ನೀವು ಬದಲಾವಣೆ ನೋಡ್ಬೋದು. ಮತ್ತು ಕೆಲವರು ಹಿಂದಿನ ಹಾಗೆ ಅಜ್ಜ ನೆಟ್ಟ ಗೋಳಿಯ ಮರ ಅಂತ ಹೇಳಿಕೊಂಡು ಹಗ್ಗ ಹಾಕ್ಕೊಂಡು ಅದು ಮಾಡುವವರು ಮಾಡಿಯೇ ಮಾಡ್ತಾರೆ, ಯಾವಾಗಲೂ ಹಾಗೆ. ಫಾಲೋವರ್ಸ್ ಎನ್ನುವುದುಂಟಲ್ಲ, ಇವತ್ತು ನೋಡಿ ನಮಗೆ ಮಹಿಳಾ ಮೀಸಲಾತಿಗೆ ಸಿಕ್ಕಿತು ಹಾಗೆ ಅಂತ ಅದು ಅದು ವಿರೋಧ ಪಕ್ಷ ಕೂತ ನಂತರ ವಿರೋಧಿಸುವುದು ಅಂತ ಅವರದ್ದೊಂದು ಧರ್ಮ ಅಂತ. ಅದೊಂದು ಧರ್ಮ, ಮಾಡಲೇಬೇಕು, ಎಂಥದ್ದಾದರೂ. ಪುಣ್ಯಕ್ಕೆ ಸ್ಯಾಲರಿ ಹೆಚ್ಚು ಮಾಡುವಾಗ ವಿರೋಧಿಸುವುದಿಲ್ಲ, ಅದನ್ನು ಒಪ್ಪಿಕೊಳ್ಳುತ್ತೆ. ಇಲ್ಲ, ನಾವು ವಿರೋಧದಲ್ಲಿ ವಿರೋಧವೇ ಆಗಬೇಕಲ್ಲ, ಅದು ಗೊತ್ತಿಲ್ಲ ಅವರಿಗೆ, ಬಿಡಿ. ಈಗ ಇನ್ನೊಂದು ಗಮ್ಮತ್ತು ಅಂದರೆ ಇವರೆಲ್ಲ ಎಲ್ಲಿ ಸಿಕ್ಕಿದ್ದಾರೆ ಅಂತ, ಇದೊಂದು ದೊಡ್ಡ ವಿಷಯ. 8 ಜನ ನಾನು ಹೇಳಿದೆ ಹೆಸರು, ಇವರು ಎಲ್ಲಿದ್ದಾರೆ? ಇವರನ್ನು ವೇದವ್ಯಾಸರು ಮಹಾಭಾರತದಲ್ಲಿ ಹೇಳಿದ್ದಾರೆ ಮೊದಲಿಗೆ. ಶೇಷ ಪ್ರಥಮತೋ ಜಾತಃ ಅಂತ ಅವ್ರು ಮೊದಲು ಹೇಳಿದ್ದು ಬೇರೆ ವಿಷಯ. ಬಹುತ್ವಾದ ನಾಮಧೇಯಾನಿ ಪನ್ನಗಾನ ಅಂತ ಪೋಧನ ನಕೀರ್ತಯಿಷ್ಯ ಅಂತ. ತುಂಬ ಹಾವುಗಳಿದ್ದಾರೆ, ಹೆಸರು ಹೇಳಲಿಕ್ಕೆ ಕಷ್ಟ ಆಗ್ತದೆ ಅಂತ. ಮತ್ತು ಪ್ರಾಧಾನ್ಯ ಏನತ್ತು ಮಿಶ್ರು, ಅದರಲ್ಲಿ ಇಂಪಾರ್ಟೆನ್ಸ್ ಯಾರು ಹೇಳುತ್ತೇನೆ ಅಂತ. ಹಾಗಾಗಿ ಮೊದಲು ಬಂದವ ಶೇಷ, ಲೆಕ್ಕ ಹಾಕ್ಕೊಳ್ಳಿ. ಶೇಷನ ಜೊತೆಯಲ್ಲಿ ಬಂದವರನ್ನೆಲ್ಲ ಹೇಳ್ತಾ ಬರ್ತಾನವನು. ಐರಾವತ ತಕ್ಷಕಾಷ್ಟ ಅಂತ ಮಹಾಭಾರತದಲ್ಲಿ ಇವತ್ತು 1,00,000 ಶ್ಲೋಕ ಇದೆ. ಕೌರವರ ಪಾಂಡವರ ಚರಿತ್ರೆ ಎಂದು ಎಲ್ಲರಿಗೂ ಗೊತ್ತಿದೆ. ಪ್ರಧಾನವಾಗಿ ಅದರಲ್ಲಿ ಗೀತೆ ಬರ್ತದೆ ಎಂದು ಗೊತ್ತಿದೆ. ವಿಷ್ಣು ಸಹಸ್ರ ರೂಪನಾಮ ಸ್ತೋತ್ರದಲ್ಲಿ ಉಂಟು ಗೊತ್ತಿದೆ. ಅದರಲ್ಲಿ ಮುಖ್ಯವಾಗಿ ಹಾವುಗಳ ಹೆಸರು ಉಂಟು ಅಂತ ತಿಳ್ಕೊಳ್ಳಿ. ಶೇಷನಿಂದ ಹಿಡಿದು ಎಲ್ಲರನ್ನು ಗಮನಿಸಿ ಒಟ್ಟು 72 ಪರಿವಾರ ನಾಗಗಳನ್ನು ಹೇಳುತ್ತಾರೆ. ಅದರಲ್ಲಿ 8 ಸೇರಿದೆ ಒಟ್ಟಿಗೆ, ಅದದ್ದು ಕಂಟಿನ್ಯೂಷನ್. ಆ ನಾಗಗಳ ಹೆಸರುಗಳು ಕೊನೆಗೆ ಹೇಳಿ ಏತೆ ಪ್ರಾಧಾನ್ಯತೋ ನಾಗಾಹ ಕೀರ್ತಿತಾಹ. ಇದು ಇಂಪಾರ್ಟೆಂಟ್ ಇರುವಂಥದ್ದು. ದೊಡ್ಡವರನ್ನೆಲ್ಲ ಹೆಸರಿಸಿದ್ದೇನೆ, ಇವರನ್ನೆಲ್ಲ ಗುರುತಿಸಿದ್ದೇನೆ, ಇವರನ್ನೆಲ್ಲ ನೀವು ಕರೀಬಹುದು ಅಂತ. ಹಾಗಾಗಿ ಪೂಜೆಯಲ್ಲಿ ಏನಾಯಿತು, 8 ಜನರ ಒಟ್ಟಿಗೆ ಇವರು ನಮಗೆ ಸಿಕ್ಕಿದರು. ಯಾಕೆ ಒಟ್ಟಿಗೆ ಇದ್ದಾರೆ, ಅವರು ಬಿಡಲಿಕ್ಕೆ ಆಗೋದಿಲ್ಲ. ಒಂದೇ ಮನೆತನದಲ್ಲಿ ಒಂದೇ ಹತ್ತಿರದಲ್ಲಿ ಹುಟ್ಟಿ ಬಂದವರು ಶ್ರೇಷ್ಠರಿದ್ದಾರೆ. ಹಾಗಾಗಿ ನಿಮಗೆ ನಾಗನ ಪೂಜೆ ಮಾಡುವಾಗ ಶೇಷ, ಅದರ ಜೊತೆಯಲ್ಲಿ ಪ್ರಧಾನವಾಗಿ ಮತ್ತೆ 7 ಜನ, ಮತ್ತೆ ಉಳಿದವರಷ್ಟು ಜನ. ಇವರನ್ನೆಲ್ಲ ಹೇಗೆ ಪೂಜೆ ಮಾಡುವುದು ಕೇಳಿದರೆ, ವಾಸ್ತವವಾಗಿ ಪೂಜೆಯ ಕ್ರಮಕ್ಕೆ ಒಂದು ಮಾತಿದೆ. ಆಸನಂ ಬ್ರಹ್ಮಣೋ ಯಸ್ಮಾತ್ ಪದ್ಮಂ ಆದೌ ಅಭೂತ್ತತಃ.
ಮೊತ್ತ ಮೊದಲ ಬಾರಿಗೆ ದೇವತೆಗಳಲ್ಲಿ ದೊಡ್ಡವನಾದ ಚತುರ್ಮುಖ ಬ್ರಹ್ಮ ಹುಟ್ಟಿ ಬಂದವ. ಹೇಗೆ ಬಂದ? ಎಲ್ಲಿನಿಂದ? ಕಮಲದಲ್ಲಿ ಹುಟ್ಟಿದ. ಆದ್ದರಿಂದ ಮೊತ್ತ ಮೊದಲ ಬಾರಿಗೆ ಬಂದವನಿಗೆ ಮೊದಲು ಸಿಕ್ಕಿದ ಆಸನ ಅದು ಪದ್ಮ ಆಗಿತ್ತಾದ್ದರಿಂದ ಎಲ್ಲ ದೇವತೆಗಳು ಅದನ್ನು ಕಾಪಿ ಮಾಡಿದ್ರಂತೆ. ಯಾರು ಉತ್ತರ ಕೊಡಲಿಲ್ಲ ನಿಮಗೆ ನೋಡಿ. ಎಲ್ಲ ಮಂಡಲ ಹಾಕ್ತಾರೆ, ಪದ್ಮ ಹಾಕ್ತಾರೆ. ಬಲಿಕಲ್ಲುಗಳೆಲ್ಲ ಪದ್ಮ ಬಲಿಕಲ್ಲುಗಳಾಗಿರ್ತವೆ ಡಿಸೈನಲ್ಲಿ. ಯಾಕೆ ಯಾರಾದರೂ ಕೇಳ್ತಾರ? ಹೇಳುವುದಿಲ್ಲ. ಹೇಳಲಿಕ್ಕೆ ಹೋದರೆ ಇನ್ನೊಂದು ಹೇಳ್ತಾರೆ ಅವರು, ಅದೊಂದು ಮನುಷ್ಯನ ಹೃದಯ ಕಮಲ ಅಂದರೆ ಹೃದಯ ಕಮಲ ಅಂತ, ಅದರಿಂದ ಪದ್ಮ ಮಾಡೋದು. ಮನುಷ್ಯನಿಗೂ ಬಲಿಕಲ್ಲಿಗೂ ಸಂಬಂಧ ಎಂಥದ್ದು? ಅದು ಮತ್ತೆ ಹೇಳೋದಿಲ್ಲ. ಏನಿದ್ರು ಮಾತು ಹೇಳೋದಿಲ್ಲ. ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಆಸನಂ ಬ್ರಹ್ಮಣೋ ಯಸ್ಮಾತ್ ಪದ್ಮಂ ಆದೋ ಅಭೂತತಃ. ಮೊತ್ತ ಮೊದಲ ಬಾರಿಗೆ ಸೃಷ್ಟಿಗೊಂಡವ ದೊಡ್ಡವನಾದ ಚತುರ್ಮುಖನಿಗೆ ಆಸನವಾಗಿ ಕಮಲ ಬಂದಿತ್ತು. ಆದ್ದರಿಂದ ಎಲ್ಲರೂ ಅನ್ಯೇಷಾಮಪಿ ದೇವಾನ ಪದ್ಮಾಸನ ಅಭೂತದ. ಅದರಿಂದ ಎಲ್ಲ ದೇವತೆಗಳಿಗೆ ಪೂಜೆಗೆ ಪದ್ಮ ಬರೀರಿ ಅಂತ ಹೇಳೋದು. ರಂಗೋಲಿ ಬರೆಯುವವರಿಗೆ, ಪದ್ಮ ಹಾಕುವವರಿಗೆ ಮೊದಲು ವಿಷಯ ಗೊತ್ತಿರಬೇಕು. ಯಾರು ದೇವತೆಗಳನ್ನು ಕರೆಯುವುದಾದರೂ ಮೊದಲು ಹಾಕಬೇಕಾದ್ದು ಪದ್ಮ. ಪದ್ಮಮಂಡಲದಲ್ಲಿ ಎಲ್ಲರೂ ಬರ್ತಾರೆ, ಭಾರಿ ಖುಷಿ ಪಡ್ತಾರೆ. ಅದು ನಮ್ಮ ಹೃದಯದಲ್ಲಿ ಪದ್ಮ ಇದೆ ಅಂತ ಮುಖ್ಯ ಅಲ್ಲ, ವಾಸ್ತವವಾಗಿ ಅವರು ಮೊದಲು ಕೂತವನು ಅಂತ ಡಾಕ್ಯುಮೆಂಟ್ ಇರುವುದೀಗೆ, ಮಾತು ಇರುವುದೀಗೆ. ಅದಕ್ಕೆ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಇಲ್ಲಿ ಮಾಡುವುದು ಹೇಗೆ ಎನ್ನುವುದು ತಿಳಿಲಿಕ್ಕೆ ಬರ್ತದೆ, ಅದು ಸುಲಭ, ಎಲ್ಲರೂ ಮಾಡಿರ್ತಾರೆ. ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದ್ರಲ್ಲಿ, ಅದು ಯಾಕೆ ಹಾಗೆ ಮಾಡ್ತಿದ್ರು ಅಂತ ತಿಳ್ಕೊಳ್ಳೋದ್ರಲ್ಲಿ ಹೆಚ್ಚು ಕ್ಯೂರಿಯಾಸಿಟಿ ಇರ್ತದೆ, ಹೆಚ್ಚು ಜ್ಞಾನ ಇರ್ತದೆ, ವಿಜ್ಞಾನ ಇರ್ತದೆ. ಹಾಗಾಗಿ ನಾವಿವತ್ತು 8 ನಾಗಗಳನ್ನು ಪೂಜೆ ಮಾಡುವುದಾಗಿದ್ದರೆ ಪದ್ಮ ಹಾಕಿರಬೇಕು. ಪದ್ಮದಲ್ಲಿ 8 ಜನರನ್ನು ಸುತ್ತ ಕರೆ, ಅವರ ದಿಕ್ಕು ಹೇಳಿದೆ ನಾನು, ಅನಂತಸ್ಯ ಭವೇತ್ ಪೂರ್ವ ಅಂತೇಳಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕುಗಳು. 8 ದಿಕ್ಕಿನಲ್ಲಿ 8 ಜನರು, ಮಧ್ಯದಲ್ಲಿ ದೇವರು, ಮತ್ತು 72 ಜನ ಸುತ್ತು ಕೂತ್ಕೊಳ್ಳಿಕ್ಕೆ ಪರಿವಾರದವರು. ಈಗ ಕರಾರುವಾಕ್ಕಾಗಿ ನಾಗನನ್ನು ಪೂಜೆ ಮಾಡುವ ಮಂಡಲ ಚಿತ್ರ ಅಂದರೆ ಹೀಗಿರ್ತದೆ. ಈಗ ಚೌಕದಲ್ಲಿ ಹಾಕುವುದಲ್ಲ, ಅದು ಸ್ವಲ್ಪ ಜಾಗ ಕಮ್ಮಿಯಲ್ಲಿ ಆಗ್ತದೆ, ಅದು ನಮಗೆ ಮುಖ್ಯ ಅಲ್ಲ. ಬೇಕಾದರೆ ಸಣ್ಣ ಚಿತ್ರ ಮಾಡುವ. ಅವರಿಗೆ ಹೇಳುವಂಥದ್ದು ಪದ್ಮದಲ್ಲಿ ದೇವತೆಗಳು ಬರುವಂಥದ್ದು, ಎಲ್ಲರಿಗೂ ಪದ್ಮ ಪೂಜೆಗೆ ಬೇಕಾಗ್ತದೆ ಅಂತ ಹೇಳಿ. ಆದರೆ ಇದಕ್ಕೆ ನಾವು ಚಕ್ರದಲ್ಲಿ ಇರುವುದರಿಂದ ಇದನ್ನು ಶೇಷ ಚಕ್ರಮ್ಮ ಕರೆಯುತ್ತೆ. ಚಕ್ರಾಬ್ಜಮ್ಮ ಬೇಕಾದ್ರೆ ಕರೀರಿ, ಉರುಟಾದ ಕಮಲ ಅಂತ ಬೇಕಾದ್ರೆ ಹೇಳಿ. ಇದನ್ನು ಚೌಕದಲ್ಲಿ ಮಾಡಬಾರ್ದಾ? ಮಾಡಬಹುದು. ಅದನ್ನು ಭದ್ರಕ ಅಂತ ಕರೀತಾರೆ. ಹಾಗೂ ಒಂದು ವ್ಯವಸ್ಥೆ ಉಂಟು. ಒಂದೊಮ್ಮೆ ಚೌಕದಲ್ಲಿ ಮಾಡಿದರೆ ಭದ್ರಕ ಮಂಡಲ ಅಂತ ಹೇಳುವುದುಂಟು. ಇದು ಉಪಯೋಗಕ್ಕೋಸ್ಕರ. ಆದರೂ ಅದರೊಳಗೆ ಚಕ್ರ ಇರ್ತದೆ, ಅದು ಬಿಡಲಿಕ್ಕೆ ಬರುವುದಿಲ್ಲ. ಪದ್ಮ ಯಾಕೆ ಉರುಟೆ, ಪದ್ಮ ಚೌಕದಲ್ಲಿ ಪದ್ಮ ಬರುವುದಿಲ್ಲ. ಅದು ಹೆಸರಿನೆಲ್ಲ ಎಳೆದು ಹಾಕಿ ಆಗೋದು, ಸ್ಟ್ರೆಚ್ ಮಾಡಿ ಎಲ್ಲ ಹಾಗೆ ಆಗಲಿಕ್ಕೆ ಆಗೋದಿಲ್ಲ. ಅದರದ್ದು ಪೆಟಲ್ಸ್ಗಳನ್ನು, ಅಂದರೆ ಪದ್ಮ ಇರೋದು ಉರುಟೆ, ಅದು ಬಿಡಲಿಕ್ಕೆ ಆಗುವುದಿಲ್ಲ. ಹೊರಗಿನವರು ಕೂತ್ಕೊಳ್ಳುವವರನ್ನು 72 ಜನರನ್ನು ನಾವು ಬೇಕಾದರೆ ಚೌಕದಲ್ಲಿ ಕೊಳ್ಳಿರಿಸಲಿಕ್ಕೆ ಬರ್ತದೆ, ಸುಲಭವಾಗಿ ಹಾಕಲಿಕ್ಕೆ ಬರ್ತದೆ. ಕಲರ್ ಹಾಕಿದರೆ ಹೇಗಿರ್ತದೆ, ಅವರವರ ಕಲರ್ಸ್ ಎಲ್ಲ ಅದನ್ನು ಅಪ್ಲೈ ಮಾಡಿಕೊಳ್ಳುವ ರೀತಿ. ಇದು ಕ್ಲಿಯರ್ ಕಟ್ಟಾದ ಆಶ್ಲೇಷ ಬಲಿ ವಿಧಾನಕ್ಕೆ, ಅಂದರೆ ಆಶ್ಲೇಷ ನಕ್ಷತ್ರಕ್ಕೆ ಸರ್ಪಗಳು ದೇವತೆಗಳು. ಏನಾದರೂ ದುರಿತಗಳು, ಪ್ರಾಯಶ್ಚಿತ್ತಗಳು ಪೂಜೆ ಮಾಡೋದು ನಾನು ಹೇಳಿದೆ. ಒಂದೊಂದು ತಿಥಿಗೆ ಒಬ್ಬೊಬ್ಬರು ಇದ್ದಾರೆ ಅಂತ, ಒಂದೊಂದು ನಕ್ಷತ್ರಗಳಿಗೆ ಒಬ್ಬೊಬ್ಬರು ಇದ್ದಾರೆ ಪೂಜೆಗೆ. ಅಷ್ಟಮಿಯನ್ನು ನಾವು ಕೃಷ್ಣನನ್ನು ಪೂಜೆ ಮಾಡುವಂತೆ ರೋಹಿಣಿ ನಕ್ಷತ್ರ ಅಂತ ಕರಿತೇವೆ ಅವನಿಗೆ. ಅದರಂತೆ ಆಶ್ಲೇಷ ನಕ್ಷತ್ರಕ್ಕೆ ಸರ್ಪಗಳು ದೇವತೆಗಳು. ಭರಣಿ ನಕ್ಷತ್ರಕ್ಕೆ ಯಾರು ಕಲಿಬೇಕು ನಾಳೆಯಿಂದ. ಮತ್ತು 27 ನಕ್ಷತ್ರಕ್ಕೆ 27 ದೇವತೆಗಳಿದ್ದಾರೆ. ಭರಣಿ ನಕ್ಷತ್ರಕ್ಕೆ ಯಮ ದೇವತೆ. ಆದ್ದರಿಂದ ಭರಣಿ ನಕ್ಷತ್ರದಲ್ಲಿ ಏನು ಕೆಲಸ ಮಾಡೋದಿಲ್ಲ ಎಲ್ಲರೂ. ಭರಣಿ ನಕ್ಷತ್ರ ಯಾಕೆ ಆಗುವುದಿಲ್ಲ ಕೇಳಿದರೆ, ಅದಕ್ಕೆ ದೇವತೆ ಯಮ ಆದ್ದರಿಂದ ಎಂಥದ್ದಾದರೆ ಹೆಚ್ಚು ಕಮ್ಮಿ ಆಗ್ತದೆ ಅಂತ ಯಾರು ಮಾಡೋದಿಲ್ಲ. ಹಾಗಾದರೆ ಕೃತಿಗೆ ಯಾಕೆ ಮಾಡೋದಿಲ್ಲ? ಭರಣಿ ಕೃತಿಗೆ 2 ಬಿಡ್ತಾರಲ್ಲ. ಕೃತಿಗೆ ಯಾರು ದೇವತೆ? ಅಗ್ನಿ. ಆವತ್ತು ಶುರು ಮಾಡಿದರೆ ಕೈ ಸುಟ್ಕೊಳ್ತಾನೆ ಅಂತ ಅರ್ಥ. ಆದ್ದರಿಂದ ಇದು 2 ನಕ್ಷತ್ರವನ್ನು ಹೆಚ್ಚಿನವರು ಬಿಡಲಿಕ್ಕೆ ಕಾರಣ ದೇವತೆಗಳ ಯಾದಿಯಲ್ಲಿ ನೋಡಿಕೊಂಡು ಹೆಚ್ಚು ಕಡಿಮೆ ಏನಾಗ್ತದೆ ಅಂತ. ಅದನ್ನು ಆಶ್ಲೇಷ ನಕ್ಷತ್ರಕ್ಕೆ ಯಾರು ದೇವತೆ ಕೇಳಿದರೆ ಹಾವುಗಳು. ಅದನ್ನು ಹಾವುಗಳ ಪೂಜೆಯಲ್ಲಿ ಮಾಡುವಾಗ ಆಶ್ಲೇಷ ನಕ್ಷತ್ರದಲ್ಲಿ ಮಾಡ್ತಾರೆ. ಹಾಗೆ ಪಿತೃಗಳ ನಕ್ಷತ್ರ ಮಖ ಅಂತ, ಅದನ್ನು ಪಿತೃಕರ್ಮ ಮಾಡುವಾಗ ಪೈತೃಕವಾಗಿದ್ದರೆ ಮಖ ನಕ್ಷತ್ರವನ್ನು ನೋಡ್ತಾರೆ. ಈಗ ಅವನೊಂದನ್ನು ನೋಡಿಕೊಂಡು ಆಯಾ ನಕ್ಷತ್ರಕ್ಕೆ ಕೆಲವರು ಮಾಡುವ ಕ್ರಮ. ನಕ್ಷತ್ರ ನೋಡ್ತಾರೆ, ತಿಥಿ ನೋಡ್ತಾರೆ, ವಾರ ನೋಡ್ತಾರೆ, ಇವೆಲ್ಲ ನೋಡುವ ಕ್ರಮಗಳು. ಹಾಗೆ ಇಲ್ಲಿ ಆಶ್ಲೇಷ ನಕ್ಷತ್ರದಂದು ಸರ್ಪಗಳ ಪೂಜೆ ಮಾಡೋದರಿಂದ ಆವತ್ತದನ್ನು ಆಶ್ಲೇಷ ಬಲಿ ಅಂತ ಕರೆದು. ಬಲಿ ಅಂದರೆ ಪೂಜೆ ಅಂತ ಅರ್ಥ. ಬಲಿ ಅಂದರೆ ತಲೆ ಕಡಿಯುವುದು ಅಂತ ಅರ್ಥ ಅಲ್ಲ. ಆ ಆಡನ್ನು ಬಲಿ ಕೊಡ್ತಾರೆ ಹೇಳುವಾಗೆಲ್ಲ. ಬಲಿ ಅಂದರೆ ವಿಷ್ಣು ಬಲಿ ಅಂತ ಉಂಟು, ಭೂತ ಬಲಿ ಅಂತ ಉಂಟು. ಅದೆಲ್ಲ ಪೂಜೆ ಅಂತ ಹೇಳೋದಿಲ್ಲ, ಸಂಸ್ಕೃತದ ಪದಗಳಿದು. ಊಟ ಕೊಡುವುದು ಅಂತ ಅರ್ಥ. ವಾಸ್ತು ಬಲಿ ಇಲ್ವಾ? ವಾಸ್ತುವನ್ನು ಕಡಿಯುವುದು ಹೋಗಿ ನಾವು. ದಿಕ್ಪಾಲ ಬಲಿ ಇಲ್ವಾ? ಮನೆ ಮಕ್ಕಳು ಮಾಡುವಾಗ 8 ಕಡೆಗೆ ಬಲಿ ಹಾಕೋದಿಲ್ವ ಅವರು? ಬಲಿ ಅಂದರೆ ಪೂಜೆ ಹೋಗಿ ಹಾಕುವಂಥದ್ದು.
ಹಾಗಾಗಿ ಆಶ್ಲೇಷ ನಕ್ಷತ್ರದಂದು ಹಾವುಗಳಿಗೆ ಅಷ್ಟು ಜನರನ್ನು ಕರೆದು ಪೂಜೆ ಮಾಡುವ ವಿಧಾನ. ಅದು ಬಣ್ಣ ಹಾಕುವುದಾದರೆ ಅವರವರ ಬಣ್ಣಗಳು, ಅವರವರ ಸ್ಥಾನಗಳು, ಮತ್ತು ಹಾವು ಚಿತ್ರ ಬಿಡಿಸುವುದಾದರೆ ಅದರ ಹೊರಗೆ ಬಿಡಿಸಲಿಕ್ಕೆ ಬರ್ತದೆ. ಮಂಡಲ ಹಾಕಿ ಅದರ ಬೆನ್ನ ಹಿಂದೆ ಆಗ ಹಿಂದೆ ಒಂದು ಮಂಡಲ ತೋರಿಸಿದ್ನಲ್ಲ ಚಿತ್ರ ಮಾಡಿ, ಪವಿತ್ರ ಎಲ್ಲ ಹಾಕಿ, ಇದೆಲ್ಲ ಡಿಸೈನ್ ಓವರ್ ಡಿಸೈನ್ ನೆಕ್ಸ್ಟ್ ಮತ್ತೆ ಮಾಡಲಿಕ್ಕೆ ಪುರುಸೋತು ಜಾಸ್ತಿ ಇದ್ದರೆ, ಸಮಯ ಜಾಗ ಜಾಸ್ತಿ ಸಿಕ್ಕಿದರೆ ಮಾಡಲಿಕ್ಕೆ. ಅಂದರೆ ಇದು ಹಾವಿನ ದೇಹವನ್ನು ರಚಿಸಿ ಶೇಷ ಇರುವುದು ಬಿಳಿ, ಆದರೆ ನಾನು ಬಿಳಿ ಹಾವು ಹಾಕಿದ್ದೇನೆ. ಮತ್ತು ವಾಸುಕಿ ಇರುವುದು ಅದು ಕೆಂಪು ಅಂದಿದ್ದೇನೆ, ಅದರಿಂದ ಕೆಂಪು ಹಾವು ಹಾಕಬೇಕು. ತಕ್ಷಕ ಅವನು ಹಳದಿ ಇದ್ದಾನೆ, ಮತ್ತು ಕರ್ಕೋಟಕ ಅವ ಕಪ್ಪು ಬರ್ತಾನೆ. ಅದರಿಂದ ಬಣ್ಣದ ಹಾವುಗಳು ಉಂಟು, 4 ಕಲರಲ್ಲಿ ಇದ್ದಾರೆ. ಅದರಿಂದ ಶೇಷನನ್ನು ಬಿಳಿಯಲ್ಲಿ ಹಾಕಿದ್ದೇನೆ. ಹಾವಿನ ಮೈಯಲ್ಲೇ ಬೇಕಾದರೆ ಬಲಿಯನ್ನು ಕೊಡ್ಬೋದು, ಯಾಕೆ ಹಾವಿಗೆ ಕೊಟ್ಟಾಗ್ಯದು, ಅದೇ ನಮ್ಮ ಸಮಸ್ಯೆ ಇಲ್ಲ. ಆದ್ದರಿಂದ ಹಾವಿನ ದೇಹವನ್ನೇ ರಚನೆ ಮಾಡಿ ಅದನ್ನು ಆಚೀಚೆ ಕಳುಹಿಸಿಕೊಟ್ಟು 72 ಪುಟ ಬರುವಂತೆ, ಪುಟ ಅಂದರೆ ಸ್ಥಾನ ಅಂತ ಅರ್ಥ, ಕೋಣೆ ಅಂತ ಅರ್ಥ, ಕೋಣೆ ಬರುವಂತೆ ಮಾಡಿ ಚಿತ್ರ ಕೊಟ್ಟಿದ್ದೀನಿ. ಇನ್ನು ಎಷ್ಟು ಡಿಸೈನ್ ನೀವು ಮಾಡಬಹುದು, ಏನು ಡಿಸೈನಲ್ಲಿ ತಪ್ಪಿಲ್ಲ. ಆದರೆ ಮಂಡಲದಲ್ಲಿ ಪೂಜೆ ಮಾಡುವಾಗ ಕೈಗೆ ಸಿಕ್ಕಿದರೆ ಸರಿ, ಇಲ್ಲದಿದ್ದರೆ ಏನಾಗ್ತದೆ, ಹಾವಿನ ಡಿಸೈನ್ ಮಾಡೋದು ಪೂಜೆ ಮಾಡುವ ಬಿಸಾಡಬೇಕಾಗ್ತದೆ, ಕೊನೆಗೆ ಅದರ ಮೇಲೆ ಕಾಲಿಡಬೇಕಾಗ್ತದೆ, ಅದು ಹೇಸಿಗೆ ಆಗ್ತದೆ, ಮತ್ತು ಆಡ ಆಗ್ತದೆ. ಆದರೆ ನಮ್ಮ ಕೈಗೆ ಎಟಕುವಂತೆ ನಾವು ಮಂಡಲ ಪೂಜೆ ಮಾಡಿದರೆ ಭಾರಿ ಚಂದ. ಇಡೀ ಕೋಣೆಯಲ್ಲಿ ಮಂಡಲ ಬಿಡಿಸಬೇಕು ಅಂತ ಹಠ ಏನಿಲ್ಲ. ರಂಗೋಲಿ ಹುಡಿ 1 kg ತಂದಿದ್ದಾರಲ್ಲ, ಎಲ್ಲಿ ಹಾಕೋದು ಮತ್ತೆ ಅಂತ ಇಲ್ಲ. ನಮಗೆ ಎಷ್ಟರ ಎಟಕೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಹೇಳಿದ, ಕೆಲವೊಮ್ಮೆ ಕಾಲಿದ್ದಷ್ಟು ಹಾಸಿಗೆ ಬಿಡಿಸಲಿಕ್ಕೆ ಕೆಲವೊಮ್ಮೆ ಅವರು ಕೊಟ್ಟಿದ್ದಾರೆ 12 ಫೀಟ್ ಇದ್ದು, ಎಲ್ಲಿ ಹಾಕೋದು ಬೇಡ, 12 ಮಡಿಚಿ 6ಕ್ಕೆ ಹಾಕಿ ಮಲಗು ಅಂತ ಹೇಳಬೇಕು. ಅದರ ಆಚೆಗೆ ಎಂತ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು 12 ಹಾಕಿ ಯಾರು ಬರಬಾರ್ದು ಅಂತ ರಿಕ್ಲೇಷನ್ ಕೊಡಲಿಕ್ಕೆ ಆಗ್ತದೆ. ಮನೆಗೆ ಸರಿಯಾಗಿ ಬಾಗಿಲು ಹಾಕಿಸುವುದು ಬೇಡವಾ, ಬಾಗಿಲಿಗೆ ಸರಿಯಾಗಿ ಗೋಡೆ ಕಟ್ಟುವುದು ಬೇಡ, ನಾವು ಏನಾದರೂ ಒಂದು ಮಾಡಲೇಬೇಕು. ಈಗ ಅವರನ್ನು ಪೂಜೆ ಮಾಡುವಾಗ, ದೇವರನ್ನು ಪೂಜೆ ಮಾಡುವಾಗ ಅಂಗಪೂಜೆ ಅಂತ ಒಂದಿರ್ತದೆ. ದೇವರ ಎಲ್ಲ ಅವಯವಗಳನ್ನು ನೋಡಬೇಕು ಅಂತ ಕ್ರಮ, ಕೆಳಗಿನಿಂದ ಮೇಲಿನವರೆಗೆ ಪೂಜೆ ಮಾಡುವ ರೀತಿ, ಇದೆಲ್ಲ ಬಹಳ ವಿಶೇಷವಾದದ್ದು. ಅದು ಅನಂತ ಏತಿ ಪಾದೌತು ಅನಂತಾಯ ನಮಃ ಪಾದವು ಪೂಜೆಯಾಮಿ. ಕೆಲವರಿಗೆಲ್ಲ ಸತ್ಯನಾರಾಯಣ ಪೂಜೆಯಲ್ಲಿ ಕೇಳಿ ಅಭ್ಯಾಸ ಇರ್ತದೆ ಅಂತ ಹೇಳ್ತಾರೆ ಅಂತ, ಹಾಗಿದ್ದರೆ ಮಾತ್ರ ಅನುಕೂಲ ಆಗ್ತದೆ. ಇಲ್ಲಿ ಹೇಳುವಾಗ ನೋಡಿ, ದೇವರ ಪೂಜೆ ಮಾಡುವಾಗ ಆ 8 ನಾಗಗಳ ಹೆಸರು ಹೇಳಿಯೇ ಪೂಜೆ ಮಾಡ್ತಾನೆ ನೋಡಿ ಅವರು. ಅನಂತಾಯ ನಮಃ ಪಾದವು ಪೂಜೆಯಾಮಿ, ಧೃತರಾಷ್ಟ್ರಾಯ ನಮಃ ಕಟಿಂ ಪೂಜೆಯಾಮಿ, ಉದರ ತಕ್ಷಕಾಯ ನಮಃ ಉದರಂ ಪೂಜೆಯಾಮಿ, ಉದರ ಅಂದರೆ ಹೊಟ್ಟೆ, ಕರ್ಕೋಟಕಾಯ ನಮಃ ಉರಹ ಅಂದರೆ ಎದೆ, ಪದ್ಮಾಯ ನಮಃ ಕಂಠಂ ಕುತ್ತಿಗೆ, ಮಹಾಪದ್ಮಾಯ ನಮಃ ದೋರ್ಯುಗಂ 2 ಕೈ, ಶಂಖಪಾಲಾಯ ನಮಃ ವಕ್ತ್ರಂ ಮೋರೆ, ಕುಲಿಕಾಯ ನಮಃ ಶಿರಃ ತಲೆ. ನೋಡಿ 8 ಜನ ಅವರೇ. ಧೃತರಾಷ್ಟ್ರ ಶಬ್ದವನ್ನು ಹಾಕಿದ್ದು ವಾಸುಕಿಗೆ. ಧೃತರಾಷ್ಟ್ರ ಅಂದರೆ ಕಣ್ಣಿಲ್ಲದವ ಅಲ್ಲ, ಕೌರವನಪ್ಪ ಅಲ್ಲ, ರಾಷ್ಟ್ರವನ್ನು ಹೊತ್ತವ ಅಂತ. ಅಂದರೆ ಏನಾಯಿತು, ಶೇಷ ಹಾವಿನ ರಾಶಿಯಲ್ಲಿ ರಾಜನಾಗಿರುವುದಿಲ್ಲ ಅಂತ ರಾಜೀನಾಮೆ ಕೊಟ್ಟ. ಯಾಕೆಂದರೆ ಇವರೆಲ್ಲ ಕಚ್ಚುವುದು ಯಾರ್ಯಾರಿಗೋ ಹೇಳಿ, ಸರಿ ಇಲ್ಲ ಹೇಳಿ, ನಾನು ನಿಲ್ಲುವುದಿಲ್ಲ ಅಂತ ಹೇಳಿದ. ಸರಿ, ನೆಕ್ಸ್ಟ್ ಯಾರು ಅಂತ ಕೇಳಿದರು, ವಾಸುಕಿ. ಸರಿ, ವಾಸುಕಿಯನ್ನು ಮಾಡಿದ್ದು. ಆದ್ರಲ್ಲಿ ಕೃಷ್ಣ ಇಬ್ಬರನ್ನು ಗುರುತಿಸುವುದು. ಅನಂತಶ್ಚಾಸ್ಮಿ ನಾಗಾನಾಂ ಸರ್ಪಾಣಾಮಸ್ಮಿ ವಾಸುಕಿ ಅಂದ. 2 ಪ್ರತ್ಯೇಕ ಹೇಳಿದ್ದು, ಅದು ಒಂದೇ ಕೆಟಗರಿಯಲ್ಲಿ ಮಾತ್ರ, ಗೌಜಿ ಅಂದರೆ. ಹಾಗಾದರೆ ಇರಲಿ, ವಾಸುಕಿಗೆ ಹೋಗಲಿ ವಾಸುಕಿ ಅಂತ. ಆದ್ದರಿಂದ ವಾಸುಕಿಯನ್ನೇ ಅಮೃತ ಮಥನಕ್ಕೆ ಕರೆದದ್ದು, ಹಗ್ಗ ಮಾಡಿತ್ತು. ಗೊತ್ತುಂಟು ತಾನೇ ನಿಮಗೆ, ಅಮೃತ ತೆಗಿಬೇಕಾದ್ರೆ ಮಥನ ಮಾಡುವಾಗ ಮಂದರಕ್ಕೆ ಕಟ್ಟಿದ್ದು ಹಗ್ಗವಾಗಿ ವಾಸುಕಿಯನ್ನು, ಶೇಷನನ್ನು ಕರೀಲಿಲ್ಲ. ಹೀಗೆ ಪೂಜೆ ಮಾಡುವಾಗ ಏವಂ ವಿಷ್ಣುಗತಂ ಪೂಜ್ಯ ಪೃಥಗೇವ ಪ್ರಪೂಜೆಯತ್. ಹೀಗೆ ದೇವರಲ್ಲಿ ಅವರನ್ನೆಲ್ಲ ಪೂಜೆ ಮಾಡಿ ಮತ್ತು ಪ್ರತ್ಯೇಕವಾಗಿ ಶೇಷ ವಾಸುಕಿಯವರನ್ನೆಲ್ಲ ಪೂಜೆ ಮಾಡಬೇಕು ಅಂತ. ದೇವರನ್ನು ಪೂಜೆ ಮಾಡಬೇಕು, ನಾಗಗಳನ್ನು ಪೂಜೆ ಮಾಡಬೇಕು, 2 ಸ್ಟೇಟ್ಮೆಂಟ್ ಉಂಟು. ಈಗ ಅನಂತಕೂತ ನಾರಾಯಣನ ತೋರಿಸಿಕೊಟ್ಟಿದ್ದೆ, ಅನಂತ ಪದ್ಮನಾಭನನ್ನು. ಕೂತಿರುವುದು ಹೇಗೆ, ಸಾಮಾನ್ಯ ಮಲಗಿರುವುದನ್ನು ನೋಡ್ತೇವೆ ಯಾವಾಗಲೂ. ಅನಂತ ಶಯನ, ಅನಂತ ಶಯನಕ್ಕಿಂತ ಹೆಚ್ಚು ವಿಷಯ ಅನಂತಾಸನ, ಹಾವಿನ ಮೇಲೆ ಕೂತವ. ಅದು ಬಣಿಯಾಡಿಯಲ್ಲಿರತಕ್ಕ ವಿಗ್ರಹ, ಅದು ಚಕ್ರಶಂಖ ಹಿಡಿದು ಗದಾಪದ್ಮ ಹಿಡಿದ ನಾರಾಯಣ ಹಾವಿನ ಮೇಲೆ ಕೂತಿದ್ದಾನೆ, ಹೆಡೆ ಮೇಲೆ ಬಿಚ್ಚಿಕೊಂಡು ಕೂತಿದೆ ಅಂತ. ಈಗ ಅವರನ್ನು ಪೂಜೆ ಮಾಡುವುದಾದರೆ ಮಂತ್ರ ಹೇಗಿರ್ತದೆ ಅಂತ ಕೊಡಬೇಕಲ್ಲ ನಾನು. ಇಷ್ಟು ಸುಲಭ ಅದು. ಮೊದಲು ಓಂ ಹೇಳೋದು ಪ್ರಣವಾದಿ, ಮತ್ತು ನಮಶ್ಚಾಂತೆ ಕೊನೆಯಲ್ಲಿ ನಮಃ ಹೇಳೋದು, ಮತ್ತು ಅವರ ಹೆಸರು ಹೇಳೋದು ನಾಮನೈವ. ಆದರೆ ಅನಂತಾಯ ನಮಃ ಅಷ್ಟೇ ಪೂಜೆ ಮಾಡುವ ಕ್ರಮ. ವಾಸುಕಯೇ ನಮಃ, ತಕ್ಷಕಾಯ ನಮಃ, ಕರ್ಕೋಟಕಾಯ ನಮಃ, ಪದ್ಮಾಯ ನಮಃ, ಮಹಾಪದ್ಮಾಯ ನಮಃ, ಶಂಖಪಾಲಾಯ ನಮಃ, ಕುಲಿಕಾಯ ನಮಃ ಅಂತ ಪ್ರತಿಯೊಬ್ಬರಿಗೂ ನಮಸ್ಕಾರ ಅಂತ ಹೇಳಬೇಕಾದ್ರೆ ಅದನ್ನು ಮಂತ್ರ ಮಾಡುವ ರೀತಿಯನ್ನು ಅವರು ಹೇಳಿಕೊಡ್ತಾರೆ. ಇದು ಸರ್ವಮಂತ್ರೇಶು ಕಥಿತಃ. ಯಾರ ಮಂತ್ರ ಮಾಡೋದಾದರೂ ಹೀಗೆ ಇರೋದು, ನಿಯಮ ಇದು, ವಾಸ್ತವ ನಿಯಮ. ಇದು ಸುಲಭ, ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಅಂತ ನೋಡಿಕೊಂಡು ಅವರ ಹೆಸರು ಹೇಳಿಕೊಂಡು ಅವರಿಗೆ ನಮಸ್ಕಾರ ಮಾಡುವ ವಿಧಾನ ಇದು.
ಇದು ಎಲ್ಲದಕ್ಕೂ ಸ್ಥಾಪನ ಪೂಜನ, ದೇವರನ್ನು ಕರೀಲಿಕ್ಕೆ ಪೂಜೆ ಮಾಡಲಿಕ್ಕೆ ಎಲ್ಲದಕ್ಕೂ ಆಗ್ತದೆ. ಮತ್ತು ಕೆಲವೊಮ್ಮೆ ಅವರ ಆದ್ಯಕ್ಷರವನ್ನು ಇಟ್ಟುಕೊಂಡು ಮಾಡಲಿಕ್ಕೂ ಆಗ್ತದೆ. ಆದ್ಯಕ್ಷರಂ ತನ್ನ ನಾಮನಷ್ಟ ಮಂತ್ರೋಯಂ ಪರಿಕೀರ್ತಿತ ಅಷ್ಟಾನಾಂ ನಾಗಜಾತೀನಾಂ. ಇಲ್ಲಿ ಅಷ್ಟ ನಾಗಜಾತಿಗಳುಂಟು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ಗಮನಿಸಿದ್ದೇನೆ, ಗುರುತಿಸಿದ್ದೇನೆ. ಇನ್ನು ಒಳಗೆ ಯಾರಿದ್ದಾರೆ ಅನ್ನುವುದಕ್ಕೂ ಇನ್ನೊಂದು ಪ್ರಮಾಣ. ಸಂಕರ್ಷಣಾಖ್ಯ ರೂಪೇಣ ವಿವೇಶ ಅನಂತಮೇವಚ ಅಂತ. ಅನಂತನೊಳಗೆ ಭಗವಂತ ಸಂಕರ್ಷನಾಗಿ ಬಂದಿದ್ದಾನೆ ಅಂತ. ಆದ್ದರಿಂದ ನಾಗಗಳ ಪೂಜೆಯಲ್ಲಿ ಅನಂತಾದಿಗಳ ಪೂಜೆಯಲ್ಲಿ ಸಂಕರ್ಷಣನನ್ನು ಗುರುತಿಸಬೇಕು. ಅದನ್ನು ಮೊದಲು ತೋರಿಸಿದ್ದೆ ಚಿತ್ರ ನಾನು. ತಮ್ಮ ಧ್ಯಾಯತಿ ಸದಾನಂತಹ ತಸ್ಮಾತ್ ಮುಕ್ತಿ ಪದೇಚ್ಛೆ. ಶೇಷನು ಗಮನಿಸುವುದು ಸಂಕರ್ಷಣನ ಪೂಜೆ ಮಾಡೋದು, ಒಳಗಿದ್ದವನನ್ನು ಅಂತ. ಇದೆಲ್ಲ ಬ್ರಹ್ಮಾಂಡ ಪುರಾಣದ ಇದು ಮಾತು. ಮತ್ತು ಹಾವುಗಳೆಲ್ಲ ಇರುವುದು ಹೆಚ್ಚಾಗಿ ಸಮುದ್ರದಲ್ಲಿ. ಆದ್ದರಿಂದ ಸಮುದ್ರದ ಒಡೆಯ ವರುಣ ಅದರ ಅಧಿಪತಿಯೂ ಆಗಿದ್ದಾನೆ. ಇದು ವರುಣನ ಚಿತ್ರ. ವರುಣ ಹೇಗಿದ್ದಾನೆ? ಮೊಸಳೆಯ ಮೇಲೆ ಇರ್ತಾನವ, ಕೈಯಲ್ಲಿ ಪಾಶ ಹಿಡಿದಿರ್ತಾನೆ. ಹಾಗಾಗಿ ಯಾರಿಗಾದರೂ ಹಾವುಗಳ ಹೆದರಿಕೆ ಇದ್ದರೆ ವರುಣನಲ್ಲಿ ಮಾತಾಡಿಸಿದರೆ ಆಗ್ತದೆ. ಅವನು ಏನು ಮಾಡುವುದಿಲ್ಲ, ಎಲ್ಲ ಕಂಟ್ರೋಲ್ ಅವನ ಕೈಯಲ್ಲಿ. ಯಾದೋಗಣೇಭ್ಯ ವರ್ಣಸ್ಯ ಭಾಷಾತ್ ಅಂತ ಕ್ರಮ. ವಾಸ್ತವವಾಗಿ ಅವನು ರಕ್ಷಣೆ ಮಾಡುವವನು. ಅದರಲ್ಲಿ ದೊಡ್ಡ ವಿಷಯ ಏನು ಕೇಳಿದರೆ ಯಾರು ಯಾರ ಅಂಡರಲ್ಲಿ ಬರ್ತಾರೆ ಅಂತ. ಮುಖ್ಯವಾಗಿ ಶೇಷ ಯಾರು ಹೇಳಿದೆ ನಾನು, ದೇವರ ಹಾಸಿಗೆ ಅಂತ. ದೇವರು ಮತ್ತು ಲಕ್ಷ್ಮಿ ಇಬ್ಬರು ಕೂತ್ಕೊಳ್ತಾರೆ, ಸಮಸ್ಯೆ ಏನಿಲ್ಲ. ಶೇಷನನ್ನು ಕಂಡ್ರೆ ಉಳಿದವರೆಲ್ಲ ಗುರುತಿಸ್ತಾರೆ, ಗಮನಿಸ್ತಾರೆ. ಉಳಿದವರೆಲ್ಲ ಹಾಗಲ್ಲ. ವರುಣನ ಅಂಡರ್ ಇರುವುದರಿಂದ ನೋಡಿ, ಇಲ್ಲಿ ಮಾತಿರುವುದು ನೋಡಿ, ಅನಂತಶ್ಚ ಮಹಾನಾಗ ಯಂ ದೃಷ್ಟ ಜಲಜೇಶ್ವರ ಅಭ್ಯರ್ಚಯತಿ ಸತ್ಕಾರೈ. ಶೇಷನನ್ನು ಕಂಡ್ರೆ ವರುಣ ಎದ್ದು ನಿಂತು ಪೂಜೆ ಮಾಡ್ತಾನೆ, ಅವನಿಗಿಂತ ದೊಡ್ಡವವ. ಉಳಿದವರಾಗಲ್ಲ. ವಾಸುಕಿ ಪ್ರಮುಖಾಶ್ಚೈವ ಸರ್ವೇ ಪ್ರಾಂಜಲಯ ಸ್ಥಿತ ಅನುಜ್ಞಾತಾಶ್ಚ ಶೇಷೇಣ ಯಥಾರ್ಹಂ ಉಪವಿಶ್ಯತಿ ಉಪಾಸತೆ ಮಹಾತ್ಮಾನಂ ವರುಣಂ ವಿಗತಕ್ಲಮ. ಶೇಷನ ಒಟ್ಟಿಗೆ ಬಂದವರು ವಾಸುಕಿಯಾದಿಗಳು ಅವನ ಹತ್ರ ಕೇಳಿಕೊಂಡು ವರುಣನನ್ನು ಪೂಜೆ ಮಾಡಿ ಕೂತ್ಕೊಳ್ತಾರೆ. ಆದ್ದರಿಂದ ವರುಣ ಮೇಲಿದ್ದಾನೆ ವಾಸುಕಿಗಳಿಗಿಂತ, ಶೇಷ ವರುಣನಿಗಿಂತಲೂ ಮೇಲಿದ್ದ. ಯಾರು ಯಾರು ಅಂತ ಹಯಾರಿಕಿ ಅನ್ನೋದು, ಇದನ್ನು ಹೆಡ್ಡಿಂಗಲ್ಲಿ ಕೊಟ್ಟಿದ್ದೇನೆ, ತಾರತಮ್ಯ ಅಂತ. ಇದೊಂದು ಭಾರಿ ಕಷ್ಟದ್ದು, ಡೈಜೆಷನ್ ಆಗೋದು ಭಾಳ ಕಮ್ಮಿ ಕೆಲವರಿಗೆ. ಮೇಲೆ ಕೆಳಗೆ ಅಂತ ಕನ್ನಡದಲ್ಲಿ ಹೇಳೋದಾದರೆ ತರತಮ ಅಂದರೆ, ಅದನ್ನು ಇಂಗ್ಲೀಷಲ್ಲಿ ಅದು ಹಯಾರಿಕಿ ಅಂದೆ. ಅದಕ್ಕೆ ನಾನು ಯಾರು ದೊಡ್ಡವರು ಯಾರು ಸಣ್ಣವರು ಅಂತ. ಈಗ ರಾಷ್ಟ್ರಪತಿ ದೊಡ್ಡವರಲ್ವ? ಉಪರಾಷ್ಟ್ರಪತಿ ದೊಡ್ಡವರಲ್ಲ. ದೊಡ್ಡವರ ಸಣ್ಣವರ? ಸಣ್ಣವರು ಹೇಳಿದವರು ಬೇಜಾರಾಗೋದಿಲ್ವ? ಮತ್ತೆಂಥದ್ದಲ್ವಾ? ಈಗ ಪಾಲಕಿಯಲ್ಲಿ ಕೂತವನು ದೊಡ್ಡವನ, ಹೊತ್ತವನು ದೊಡ್ಡವನ? ಕೂತವನು ಅಲ್ಲವಾ? ಆದ್ದರಿಂದ ಬಸ್ಸಿನಲ್ಲಿ ಯಾರು ದೊಡ್ಡವರು, ಡ್ರೈವರ ನಾವ ಕೂತವರ? ಅದು ಹೇಗೆ ಆಯಿತು ಈಗ? ಮೆಲ್ಲ ಹೋಗಿ ಹೇಳಿ ಅವನ ಹತ್ರ, ಡ್ರೈವರ್ ಹತ್ರ, ನೀನು ಸಣ್ಣವ ನಾವೆಲ್ಲ ದೊಡ್ಡವರು ಅಂತ. ಅಲ್ಲೇ ಸ್ಟೇರಿಂಗ್ ಬಿಟ್ಟು ಹೋಗ್ತಾನೆ. ಬೇಡಪ್ಪ, ನಿಮಗೆ ನೀವೇ ಕ್ವಶನ್ ಕೇಳಿಕೊಳ್ಳುವ. ನಿಮ್ಮ ಅಪ್ಪ ನಿಮಗೆ ದೊಡ್ಡವರ ಸಣ್ಣವರ? ಯಾಕೆ? ಅವ್ರು 4ನೇ ಕ್ಲಾಸಿಗೆ ಓದೋದಲ್ಲ, ಅವ್ರು ಇಂಗ್ಲೀಷ್ ಬರ್ತದ? ಅಪ್ಪ ಆದರೂ ಬಿಡುವ, ಅಪ್ಪ ನಾನು ಕೇಳುವ, ಅಮ್ಮ ಬರ್ತದ? ಎಷ್ಟು ಕ್ಲಾಸ್ ಹೋಗಿದ್ದಾರೆ ಅಮ್ಮ? 8th. 10th ಆಗಲಿಲ್ಲ. ಒಬ್ಬ SSLC MSc ಅಂತ ಬರ್ದ, ಅವನ ಡೆಸಿಗ್ನೇಷನ್ ಕೆಳಗೆ ಹೆಸರು ಬರೆದು. ಸರಿಯಾ? ಹೆಸರು ಬರೆದಿದ್ದಾನೆ, ಮೋಹನ್ ಅಂತ ಬರೆದಿದ್ದಾನೆ, ಕೆಳಗೆ SSLC MSc ಬರ್ದ. ಹಾಗೆ ಯಾರು ಹೇಳಿದರು, SSLC ಬೇಡ ಮಾರೆ, MSc ಸಾಕಲ್ಲ, ಯಾವುದದು ದೊಡ್ಡದು ಬರಿ. ಇಲ್ಲ ನಂದು ಅದುವೇ ಅಂದ. ಎಂಥದ್ದು ಕೇಳಿದರೆ, SSLC ಅದು ನನ್ನದು, ಮಾರ್ಚ್ ಸೆಪ್ಟೆಂಬರ್ ಕಂಟಿನ್ಯೂಡ್ ಅಂತ. ಮಾರ್ಚಿಗೆ ಪರೀಕ್ಷೆ ಬರೀದು, ಸೆಪ್ಟೆಂಬರ್ ಬರೀದು, ಮಾರ್ಚಿಗೆ ಬರೀದು, ಸೆಪ್ಟೆಂಬರ್. ಹಾಗೆ ಆಯಿತು ನಮ್ಮ ಕತೆ. ಈಗ ತಂದೆ ತಾಯಿಗಳು ದೊಡ್ಡವರಲ್ವಾ? ಅಲ್ವಾ? ಯಾಕೆ? ಒಂದು ಉತ್ತರ ಕೊಡಿ ನನಗೆ, ಯಾಕೆ ಅಂತ. ಓದಿದ್ದಾರೆ ಅಲ್ಲ, ಹೇಳಿದ್ನಲ್ಲ ನಾನು, ನಮಗಿಂತ ಕಮ್ಮಿ ಓದಿದ್ದಾರೆ ಅವರು. ದಪ್ಪದಲ್ಲಿ ತೋರದಲ್ಲಿ ಅವರು ನಮಗಿಂತ ಕಮ್ಮಿ ಇದ್ದಾರೆ, ನಾವೇ ಗಟ್ಟಿ ಮುಟ್ಟೆಲ್ಲ ಆಗಿದ್ದೇವೆ. ಎಂತ ಮಾಡುವ ಈಗ? ಕಣ್ಣಿಗೆ ಕಾಣೋ ದೇವರು ದೇವರು ನನಗೆ ಬೇಡ, ದೊಡ್ಡವರ ಸಣ್ಣವರ ಅಂತ ಅಷ್ಟೇ ಪ್ರಶ್ನೆ. ಹೌದು, ಹೇಗೆ ಅಂತ ಬೇಕಲ್ಲ. ಎದ್ದು ನಿಂತು ನೋಡುವ, ನಮಗಿಂತ ಅವರು ಕುಳ್ಳಗಿರ್ತಾರೆ, ಪ್ರಯೋಜನ ಇಲ್ಲ. ವರ್ಷದಲ್ಲಿ ದೊಡ್ಡವರು, ಅದು ಸತ್ಯ. ನೀವು ಎಂತ ಮಾಡಿದರೂ ಅವರಿಗಿಂತ ಜಾಸ್ತಿ ವರ್ಷ ನಿಮಗೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲವಾ?
ನಮಗಿಂತ ಮೊದಲು ಹುಟ್ಟಿದ್ದಾರೆ ಎನ್ನುವುದೇ ಒಂದು ದೊಡ್ಡ ಸಂಗತಿ. ಇಷ್ಟೇ, ಇದೇ ತಾರತಮ್ಯ. ನಮಗಿಂತ ಮೊದಲು ಬಂದವರು ನಮಗಿಂತ ಸೀನಿಯರ್ಸ್, ಅದಕ್ಕೆ ಸೀನಿಯರ್ ಕರೆಯುವುದು. ನಾವು ಜೂನಿಯರೇ ಆಗ. ಇಲ್ಲ ನಾವೆಲ್ಲ ಸೇಮ್ ಇದ್ದೇವೆ. ಸೇಮ್ ಇರಲಿ ಸಾಧ್ಯ ಉಂಟಾ? ಆಗುವುದೇ ಇಲ್ಲ ಯಾವಾಗ. ಜೂನಿಯರ್ ಸೀನಿಯರ್ ಇದ್ದೇ ಇರ್ತದೆ. ಆದ್ದರಿಂದ ಶಿವ ದೊಡ್ಡವನ, ಗಣಪತಿ ದೊಡ್ಡವನ? ಸರಿ ನೋಡಿಯಾ, ಗಣಪತಿ ದೊಡ್ಡ ಹೊಟ್ಟೆ ಇಲ್ವಾ? ಶಿವ ದೊಡ್ಡವನ, ಗಣಪತಿ ದೊಡ್ಡವನ? ಸರಿ ಬೇಡ, ಗಣಪತಿ ದೊಡ್ಡವನ, ಹೆಗ್ಗಣ ದೊಡ್ಡವನ? ಈಗ ಖಂಡಿತ ಸುಳ್ಳೆ. ಗಣಪತಿ ದೊಡ್ಡವನ, ಹೆಗ್ಗಣ ದೊಡ್ಡವನ ಕೇಳಿದ್ದಾನೆ. ಈಗ ಆನೆ ದೊಡ್ಡದ, ಮಾವುತ ದೊಡ್ಡದ? ಆನೆ ಅಲ್ವಾ? ಇಲ್ಲಾದರೆ ಮಾವುತ ದೊಡ್ಡದಿದ್ದರೆ ಆನೆ ನಡೀತದ? ನಡಿಲಿಕ್ಕುಂಟ ಆನೆ ಮಾವುತ ದೊಡ್ಡದಾದರೆ. ಈ ಯಾರು ದೊಡ್ಡದು? ಹೆಗ್ಗಣ ದೊಡ್ಡದ, ಗಣಪತಿ ದೊಡ್ಡದ? ಕನ್ಫ್ಯೂಸ್ ಈಗ, ಟೋಟಲ್ ಶಿವ ಮತ್ತು ಗಣಪತಿಯಲ್ಲಿ ಶಿವ. ಯಾಕೆ? ಅವನಪ್ಪ, ತಂದೆ ಅಲ್ವ? ನಾನೀಗ ಹೇಳಿದ್ದಲ್ಲ, ಗಣಪತಿಯ ತಂದೆ ಶಿವ. ತಾರತಮ್ಯ ಉಂಟಲ್ಲ. ಆದ್ದರಿಂದ ದೇವತೆಗಳಲ್ಲಿಯೂ ತಾರತಮ್ಯ ಇದೆ, ಮೇಲೆ ಕೆಳಗೆ ಇದೆ, ಮೊದಲು ಬಂದವರು ಮತ್ತೆ ಬಂದವರು ಇದೆ. ಬ್ರಹ್ಮ ಮೊದಲು ಬಂದವ ಎಲ್ಲರಿಗಿಂತ, ಬ್ರಹ್ಮನಿಗಿಂತ ಮೊದಲು ದೇವರಿದ್ದ ಎಲ್ಲರಿಗಿಂತ. ನಾರಾಯಣ ವೈದಮಗ್ರಾಸಿನ ಬ್ರಹ್ಮನೇ ಶಾನ, ಯಾರೇ ಇರಲಿಲ್ಲ. ಮೊದಲು ಮನೆಯಲ್ಲಿ ತಂದೆ ಇದ್ದರು, ತಾಯಿ ಇದ್ದರು, ಯಾರೂ ಇರಲಿಲ್ಲ. ಮತ್ತು ಮಕ್ಕಳು ಬಂದರು, ಆನಂತರ ಮೊಮ್ಮಕ್ಕಳು ಬಂದರು, ಮತ್ತು ಮರಿಮಕ್ಕಳು ಬಂದರು. ಹೀಗೆ ಗ್ರ್ಯಾಂಡ್ ಮಾ ಎಲ್ಲ ಶುರುವಾದರು. ಆಗ ಯಾರು ದೊಡ್ಡವರು ಯಾರು ಸಣ್ಣವರೇನೋ ಗೆಲ್ಲಾಟೆ. ಹರಿಯುವ ನೆತ್ತರು ಒಂದೇ, ತಿನ್ನುವ ಊಟ ಒಂದೇ ಹೇಳಿಕೊಂಡು, ಎಳೆಯುವ ಗಾಳಿ ಒಂದೇ ಹೇಳಿಕೊಂಡು ಎಲ್ಲ ಸಮ. ಎಂದ ಸಮ? ಎಲ್ಲಿ ಸಮ ಆಗ್ತದೆ? ಒಂದು ಮನೆಯಲ್ಲಿ ಎಲ್ಲರಿಗೂ ಊಟ ಹಾಕ್ತಾರೆ ಅಮ್ಮ, ಆದರೆ ಸಮವಾಗಿ ಊಟ ಹಾಕ್ತಾರಾ, ಹೆಚ್ಚು ಕಮ್ಮಿ ಊಟ ಹಾಕ್ತಾರಾ? ಅಲ್ವಾ? ಸಣ್ಣ ಮಕ್ಕಳಿಗೆ ಚೂರೇ ಹಾಕೋದಲ್ವಾ? ಇನ್ನು ಬೇಕು ಹೇಳಿದರೆ ಜಾಸ್ತಿ ತಿಂದರೆ ಮತ್ತೆ ಅವುಗಳು ವಾಂತಿ ಮಾಡೋದಿಲ್ವಾ? ಎಲ್ಲರಿಗೂ ಒಂದೇ ಲೆಕ್ಕ ಇಲ್ಲ, ಎಲ್ಲರಿಗೂ ಒಂದೇ ಲೆಕ್ಕ ಊಟ ಆಗುವುದಿಲ್ಲ. ಜ್ವರ ಬಂದ ಮಗು ಉಂಟು, ಅದು ದೊಡ್ಡದೇ ಉಂಟು, ಆದರೆ ಅದಕ್ಕೆ ಆವತ್ತು ಗಂಜಿ ಮಾತ್ರ ಆಗ್ತಾಳೆ. ಆವತ್ತು ಅವಳಿಗೆ ಕಡುಬು ಎಲ್ಲ ಕೊಡೋದಿಲ್ಲ, ಇಡ್ಲಿ ಎಲ್ಲ ಆಗೋದಿಲ್ಲ. ಒಬ್ಬಳು ಹೆತ್ತವಳಿ ಇರ್ತಾಳೆ, ಹೆತ್ತಬ್ಬೆ ಇರುವಾಗ ಅವಳಿಗೆ ಅದೆಲ್ಲ ಕೊಡೋದಿಲ್ಲ, ಉದ್ದಿನದ್ದೆಲ್ಲ ಕೊಡೋದಿಲ್ಲ, ಅವರಿಗೆ ಚಪಾತಿ ಮಾಡಿ ಹಾಕ್ತಾರೆ. ಆಗ ತಪ್ಪು ಮಾಡಿದೆ ಹೇಳೋದಾ? ಇದೆಲ್ಲ ಡಿಸ್ಕ್ರಿಮಿನೇಷನ್ ಆಯಿತು, ಇದು ತಾರತಮ್ಯ, ಅನ್ಯಾಯ ಆಯಿತು ಹೇಳ್ತಾರೆ? ಹೇಳುವುದಿಲ್ಲ. ಆದ್ದರಿಂದ ಯಾರು ದೇವತೆ ಎಲ್ಲಿದ್ದಾರೆ ಎನ್ನುವುದನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಾವು ದೇವತೆಲ್ಲ ಗಡಣದಲ್ಲಿ ಗಲಾಟೆ ಮಾಡಲಿಕ್ಕೆ ಬರುವುದಿಲ್ಲ. ನಮ್ಮಿಷ್ಟದಂತೆ ಅವರನ್ನು ಹೇಳುವುದಲ್ಲ, ಅವರು ಹೇಗೆ ಇದ್ದಾರೆ ಅಂತ ತಿಳಿದುಕೊಂಡು ನಾವು ಹೇಳಲಿಕ್ಕೆ. ಈ ಕ್ವಶನ್ ನಿಮಗೆ ಬೇಕಾದರೆ ಕೇಳಿ ಹೇಳುತ್ತೇನೆ. ಹಾವುಗಳಿಗೆ ಹೊಡಿಬೇಕೋ ಬೇಡವೋ? ಬೇಡ. ಯಾಕೆ ಬೇಡ? ಕೈಯಲ್ಲಿ ಅಲ್ಲ, ಕೋಲಲ್ಲಿ ಹೊಡಿಬಾರದು. ಯಾಕೆ ಅಂತ ಕೃಷ್ಣ ಹೇಳಿತ್ತು. ನಾನು ಮೆಟ್ಟಿದ್ದೇನೆ, ನನ್ನ ಕಾಲು ಅಚ್ಚು ನಿನ್ನ ಮೇಲೆ ಇದೆ, ಯಾರಾದರೂ ನಿನಗೆ ಹೊಡೆದ್ರೆ ನಾನು ಅವರಿಗೆ ಪನಿಷ್ಮೆಂಟ್ ಕೊಡುತ್ತೇನೆ. ಇದು ಮೈ. ಎಂಟು ಜನರನ್ನು ಪೂಜೆ ಮಾಡಿದರೆ ಏನು ಸಿಗ್ತದೆ ಅಂತ ಒಂದು ಗೆರೆಯಲ್ಲಿ ಬರೆದಿದ್ದೇನೆ. ಶೇಷ ಸಂತತಿ ಕೊಡ್ತಾನೆ, ವಾಸುಕಿ ವಸು ದುಡ್ಡು ಕೊಡ್ತಾನೆ, ತಕ್ಷಕ ವಿಷ ತೆಗಿತಾನೆ, ಕರ್ಕೋಟಕ ರೋಗ ದೂರ ಮಾಡ್ತಾನೆ, ಪದ್ಮ ಅಭೀಷ್ಟವನ್ನು ನೀಡ್ತಾನೆ, ಮಹಾಪದ್ಮ ಶಾಂತಿಯನ್ನು ಕೊಡ್ತಾನೆ, ಶಂಖಪಾಲ ಕೀರ್ತಿಯನ್ನು ತರ್ತಾನೆ, ಕುಲಿಕ ಒಳಗಿನ ಮನಸ್ಸಿನ ರೋಗವನ್ನು ಪರಿಹರಿಸ್ತಾನೆ. ಹೀಗೆ 8 ಜನರಿಗೆ 8. ಬೇರೆ ಯಾರಾದರೂ ಪೂಜೆ ಮಾಡೋದಿದ್ದರೆ ಎಂಥದಕ್ಕೆ ಏನು ಅಂತ ಕೇಳಿದರೆ ಕೊಡಲಿಕ್ಕೆ ಹೇಳಿ. ಹಾವು ಬಂದರೆ ಎಂತ ಮಾಡಲಿಕ್ಕೆ ಬರ್ತದೆ? ಲಾಸ್ಟ್ ಒನ್. ಹಾವು ಬಂದರೆ ಈ 2 ಗೆರೆ ಹೇಳಲಿಕ್ಕೆ: ಸರ್ಪಾಪಸರ್ಪ ಭದ್ರಂತೆ ಗಚ್ಚ ಸರ್ಪ ಮಹಾವಿಷ ಜನಮೇ ಜಯಸೆ ಜ್ಞಾಂತೆ ಆಸ್ತಿಕ ವಚನಂ ಸ್ಮರ. ಸರ್ಪವೇ ನೀನು ಹೋಗಿಬಿಡು. ಯಾಕೆ ಅಂದರೆ ಆಸ್ತಿಕ ಹೇಳಿದ್ದು ಕೇಳು. ಸರ್ಪಸತ್ರದ ಕೊನೆಯಲ್ಲಿ ಜನಮೇಜಯನಲ್ಲಿ ಎಂದು ಹೇಳಿದ್ದಾನವ? ಆಸ್ತಿಕತ್ಯ ವಚಶ್ರುತ್ವ ಯಸ್ತರ್ಪೋ ನನಿವರ್ತದೆ ಶತದ ವಿದ್ಯತೆ ಮೂರ್ಧ ಗಿರಿರ್ವಜ್ರ ಅವತಯತ್. ಒಂದೊಮ್ಮೆ ಆಸ್ತಿಕೆ ಹೇಳಿಯೂ ಹಾವು ಹೋಗುವುದಿಲ್ಲ, ಆದರೆ ಅದರ ಮಂಡೆ ಅದರದ್ದೇ ಹೊಡೆದು ಹೋಗ್ತದೆ, ಗ್ಯಾರಂಟಿ, ಆಣೆ ಅಂತ. ಸರಿ, ಅದರಿಂದ ಆಸ್ತಿಕನ ನೆನಪು ಮಾಡಿ
ಹಾವು ಹತ್ರ ಹೇಳಿ ಹೋಗು ಅಂತ, ಖಂಡಿತವಾಗಿ ಹೋಗ್ತದೆ ಅಂತ. ಅಲ್ಲಿಗೆ ನನ್ನ 1 ನಿಮಿಷ ಮುಗಿದಿದೆ. ತಮಗೆಲ್ಲ ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.